ಪರಮೇಶ್ವರಿಯ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಸ್ಮರಿಸ್ತಾ ತರಗತಿಯನ್ನು ನಾವು ಪ್ರಾರಂಭ ಮಾಡೋಣ. ಮುಂದುವರಿದ ಭಾಗವಾಗಿ ನಾವು ಕ್ಲಾಸ್ ನ ಕಂಟಿನ್ಯೂ ಮಾಡೋಣ. ಶ್ಲೋಕ ನಂಬರ್ 13 ಸೌಂದರ್ಯ ಲಹರಿಯ 13ನೆಯ ಶ್ಲೋಕದ ಭಾಗವನ್ನ ನಾವು ಈಗ ಮಾಡೋಣ. ಹಾಗಾದ್ರೆ 13ನೆಯ ಶ್ಲೋಕ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ತಾಯಿಯ ಅಥವಾ ದೇವಿಯ ಕಡೆಗಣ್ಣಿನ ನೋಟ ಅಥವಾ ಪ್ರಭಾವ, ಎಫೆಕ್ಟ್ ಎಂತದ್ದು ಅಂದ್ರೆ ಆ ತಾಯಿ ನಮ್ಮಲ್ಲಿ ದೃಷ್ಟಿ ಬಿದ್ರೆ ಏನೆಲ್ಲ ಜೀವನದಲ್ಲಿ ಬದಲಾಗತ್ತೆ, ಜೀವನ ಯಾವ ರೀತಿ ಆಗತ್ತೆ ಹಾಗಾದ್ರೆ ಅನ್ನೋ ಸೂಕ್ಷ್ಮ ವಿಚಾರವನ್ನ ಇಲ್ಲಿ ಹೇಳಿದ್ದಾರೆ. ಅಮ್ಮ ಯಾವಾಗಮ್ಮ ನಮ್ ಕಡೆ ಕಣ್ಬಿಟ್ಟು ನೋಡ್ತೀಯ, ಯಾವಾಗ ನಮ್ ಕಷ್ಟ ಕಳೀತೀಯ ಅಂತ ಕೇಳ್ಕೊಂತಿರ್ತೀವಲ್ವಾ, ಯಾವಾಗ ಬಿದ್ರೇನಾಗುತ್ತೆ ಅನ್ನೋದನ್ನ ಇಲ್ಲಿ ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ. ನರಂ ವರ್ಷೀಯಾಂಸಂ ನಯನ ವೀರಸಂ ನರ್ಮಸುಜನಂ ಅಂತಕ್ಕಂಥ ಶ್ಲೋಕದಲ್ಲಿ. ಈಗ ಮಾಡಬಹುದು ಅಂದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಅದಕ್ಕೆ ಉದಾಹರಣೆ ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂದ್ರೆ ನೋಡಿ, ಶತತ ಅನುಧಾವಂತಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಅದೊಂದು ಪದ ಬರುತ್ತೆ. 100 ಜನ ಯುವತಿಯರು ಹಿಂಬಾಲಿಸ್ತಾರೆ ಯಾರನ್ನ? ಈ ಶ್ಲೋಕದಲ್ಲಿ ಹೇಳ್ತಾರೆ ವರ್ಷೀಯಾಂಸಂ ನಯನ ವಿರಸಂ ನರ್ಮಸು ಜಡಂ ಅಂದ್ರೆ ಒಬ್ಬ ಮುದುಕ, ವಿರಕ್ತನಾದಂತಹ ಮುದುಕ, ವಯೋವೃದ್ಧನಾದಂತಹ ಮುದುಕ, ಅವನು ಕುರುಡನಾಗಿರ್ಬೋದು, ಕಣ್ ಕಾಣಿಸಲ್ಲ ಒಬ್ಬ ಮುದುಕನ್ಗೆ, ಅಥವಾ ರಸಿಕತೆ ಇಲ್ಲದೆ ಇರ್ಬೋದು, ಅಜ್ಞಾನಿ ಆಗಿರ್ಬೋದು. ಆದ್ರೆ ಆ ವಯಸ್ಸಾಗಿರೋ ಮುದುಕನ್ ಮೇಲೆ, ಅಜ್ಞಾನಿ ಕಣ್ಣು ಕಾಣಿಸ್ತಿರೋ ಮುದುಕನ್ ಮೇಲೆ ಏನಾದ್ರೂ ನಿನ್ನ ಕಡೆಗಣ್ಣ ನೋಟ ಬಿದ್ರೆ ಸಾಕು, ಯುವತಿಯರು ಅವನ ವೇಷಭೂಷಣ ಗಮನಿಸ್ತೆ ಅವನು ವಶರಾಗ್ಬಿಡ್ತಾರೆ. ಇದು ಈ ಶ್ಲೋಕದ ಅರ್ಥ. ಅಂದ್ರೆ ಯಾಕೆ ಈ ತರ ಹೇಳಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು ನೀವು. ಇಲ್ಲಿ ಆ ಮುದುಕ ಅಂದ್ರೆ ಬೇರೆ ಯಾರು ಅಲ್ಲ, ಶಿವ ಅಂತ ಅರ್ಥ ಮಾಡ್ಕೋಬೇಕು. ಆ ಮುದುಕ ಅಂದ್ರೆ ಯಾರಿಲ್ಲಿ? ಪರಮೇಶ್ವರ, ಶಿವ. ಹೌದು, ಶಿವ ವಿರಕ್ತ. ಆದುದರಿಂದ ಕಾಮಜಡ ಅವನು, ಯಾವತ್ತು ಕಾಮಕ್ಕೆ ಆಸೆ ಪಟ್ಟವನಲ್ಲ ಶಿವ. ಜೊತೆಗೆ ಮುಕ್ಕಣ್ಣ ಅಂದ್ರೆ ಅರ್ಥದಲ್ಲಿ ನಯನ ವಿರಸ ಅಂತ ಅರ್ಥ. ಅವನಿಗಷ್ಟು ಕಾಮಾಸಕ್ತಿಗಳಲ್ಲಿ ಅವನಿಗಷ್ಟು ಆಸಕ್ತಿ ಇಲ್ಲ ಅವನಿಗೆ. ಜೊತೆಗೆ ಬೂದಿ ಬಡಕ ಅಂತ ಕರಿತೀವಿ ಶಿವನನ್ನ. ಬೂದಿ ಬಡಕ ಅಂದ್ರೆ ಮೈ ತುಂಬ ಬೂದಿಯನ್ನ ಸವರ್ಕೊಂಡಿರ್ತಕ್ಕಂಥವನು, ಸ್ಮಶಾನವಾಸಿ ಅಥವಾ ಮಸಣವಾಸಿ ಅಂತ ಕರಿತೀವಿ. ಜೊತೆಗೆ ಭಿಕ್ಷು, ಜೊತೆಗೆ ವಿಲಕ್ಷಣತೆ ಅಂದ್ರೆ ಒಬ್ಬ ಸುಂದರವಾಗಿರ್ಬೇಕು ಅಂದ್ರೆ ಕಾಸ್ಟ್ಯೂಮ್ ತುಂಬಾ ಮುಖ್ಯ. ಹೊರಗಡೆ ಇರ್ತಕ್ಕಂಥ ಆಭರಣ, ನಿಮ್ ಬಟ್ಟೆ ತುಂಬಾ ಮುಖ್ಯ. ಬಟ್ ಏನು ಹಾಕೊಂಡಿರೋರ್ನ ವಿಲಕ್ಷಣರು ಅಂತ ಕರಿತೀವಿ. ಈಸ್ ನಾಟ್ ಬ್ಯೂಟಿಫುಲ್ ಅಂತ ಅಂದ್ರೆ ಬೈ ಔಟ್ ಲುಕಿಂಗ್, ಹೊರಗಡೆಯಿಂದ ಅವನ ಬಟ್ಟೆ ಎಲ್ಲ ನೋಡಿದ್ರೆ. ಇಂತಹ ಪರಮೇಶ್ವರ, ಏನು ಇಲ್ದಿರೋ ಪರಮೇಶ್ವರ, ರಸಿಕತೆಯಲ್ಲಿ ಆಸಕ್ತಿ ಇಲ್ದಿರೋ ಪರಮೇಶ್ವರ, ಅಂತಹ ಜಗನ್ಮಾತೆಯನ್ನ ಒಲಿಸ್ಕೋಬೇಕು ಅಂದ್ರೆ ಕಾರಣ ಆಕೆಯ ಕೃಪೆನೆ ಅಂತ ಹೇಳ್ತಾರೆ ಇಲ್ಲಿ. ಗಿರೀಶ ಸಾಯುಜ್ಯವನ್ನ ಪಡಿಬಹುದು ಅಂದ್ರೆ ಕೈಲಾಸಕ್ಕೆ ಹೋಗ್ಬೋದು. ತಾಯಿಯ ಕಡೆಗಣ್ಣನ್ನ ನಮ್ಮ ಮೇಲೆ ಬಿದ್ಬಿಟ್ರೆ ನಾವು ಕೈಲಾಸಕ್ಕೆ ಹೋಗ್ತೀವಿ. ನಯನ ವಿರಸಂ ಅಂದ್ರೆ ಕಣ್ಣಿನ ದೋಷ. ನಯನ ಅಂದ್ರೆ ಕಣ್ಣು. ಕೆಲವೊಬ್ರು ಕಾಮಿಲ, ಪಟಲ, ಕಾಚ ಅಂತಕ್ಕಂಥ ನೇತ್ರ ದೋಷಗಳಿಂದ ಕೂಡಿರ್ತಾರೆ. ಇನ್ನೂ ಕೆಲವೊಬ್ರು ಕಣ್ಣೇ ಕಾಣಿಸಲ್ಲ. ಅದನ್ನ ನಾವು ಹೇಳ್ಬೇಕಾದ್ರೆ ಕಣ್ಣಿನ ಪೊರೆ ಅಂತೀವಿ, ಅಥವಾ ಪಾಪೆಯ ತೊಂದರೆ ಅಂತ ಕರಿತೀವಿ, ಅಥವಾ ನರ ದೌರ್ಬಲ್ಯದಿಂದ ಕಣ್ಣು ಕಾಣಿಸ್ತಾ ಇರ್ತದಾಗತ್ತೆ. ಆದ್ರೆ ನಾವು ಈ ಭಾಷೆಯಲ್ಲಿ, ಆಧ್ಯಾತ್ಮ ಭಾಷೆಯಲ್ಲಿ ಅದನ್ನ ಕಾಚ, ಕಾಮಿಲ, ಪಟಲ ಅಂತ ಕರಿತೀವಿ. ಈ ಕಣ್ಣುಗಳಿಂದ ನೋಡಕ್ಕಾಗದೆ ಕುರುಡರಾಗಿರೋರ್ನ ನಾವು ನಯನ ವಿರಸ ಅಂತ ಕರಿತೀವಿ. ಜೊತೆಗೆ ನರ್ಮಸು ಜಡಂ ಅಂದ್ರೆ ರತಿ ಕ್ರೀಡೆಗಳಲ್ಲಿ ಅನುಭವ ಇಲ್ದಿರ್ತಕ್ಕಂಥವನು, ಪರಿಜ್ಞಾನ ಇಲ್ದಿರ್ತಕ್ಕಂಥವನು, ಮೂರ್ಖ ಅಂತ ಕೂಡ ಅರ್ಥ ಆಗತ್ತೆ. ದೇವಿ ಕೃಪಾ ಕಟಾಕ್ಷಕ್ಕೆ ಒಳಗಾದಂತಹ ಎಂತ ವಿಕಾರ ಪುರುಷ ಆದ್ರೂ ಕೂಡ, ಅವನ್ ಕಣ್ಣಿಲ್ದೆ, ಕಾಲಿಲ್ದೆ, ಎಳವನಾಗಿದ್ರು ಕೂಡ
ಲೋಕ ಸುಂದರರಾಗ್ತಾರೆ, ಜೊತೆಗೆ ಸಮಸ್ತ ಲೋಕದ ಸುಂದರಿಯರು ಕೂಡ ಅವನ ಮನ್ಮಥಂತರ ಅವನ ಹಿಂದೆ ಸುತ್ತುತ್ತಾರೆ ಅಂತ ಅರ್ಥ ಆಗತ್ತೆ. ನಾರಿಯರು ಖುಷಿ ಆಗ್ತಾರೆ ಅಂತ ಹೇಳುತ್ತೆ. ಅವ್ರು ತುರುಬು ಬಿಚ್ಚಿ ಹೋಗ್ಬಿಟ್ರೆ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ. ಹೆಣ್ಮಕ್ಳ ತಲೆ ಕಟ್ಟಿರ್ತೀರ, ಹಾಗೆಲ್ಲ ತುರುಬು ಹಾಕ್ತಾ ಇದ್ರು. ಕೂದಲನ್ನ ಸುತ್ತಿ ಒಂದೇ ಕಡೆ ನೇರವಾಗಿ ನಿಲ್ಸೋದನ್ನ ತುರುಬು ಅಂತ ಕರೀತೇವೆ. ಆ ತುರುಬು ಬಿಚ್ಚಿ ಹೋದ್ರೂ ಕೂಡ, ಸೊಂಟದ ಡಾಬಿನಿಂದ ಸೀರೆ ಸರಿದ್ರೂ ಕೂಡ ಅದರ ಪರಿವೇ ಇಲ್ಲ ಅಂತ ಹೇಳ್ತಾರೆ. ತುರುಬು ಯಾಕೆ ಹಾಕೋಬೇಕು ಅಂದ್ರೆ ಹೆಣ್ಣು ಮಕ್ಕಳ ಲಕ್ಷಣಕ್ಕಾಗಿ. ಕೂದಲನ್ನ ಬಿಡಬಾರದು, ಕೂದಲನ್ನ ಬಿಡೋ ಬದ್ಲಿಗೆ ತುರುಬನ್ನ ಹಾಕೋಬೇಕು ಅಂತ ಹೇಳ್ತಾರೆ. ಅಂದ್ರೆ ಇದೆಲ್ಲ ಯಾಕೆ ಹೇಳ್ತಾ ಇದಾರೆ ಅಂದ್ರೆ, ದೇವಿ ಅವಳ ಕೃಪೆ ಬಿದ್ಬಿಟ್ರೆ, ಅಮ್ಮನವರ ಒಂದೇ ಒಂದು ಆ ಕಣ್ಣಿನ ನೋಟ ನಮ್ಮ ಮೇಲೆ ಬಿದ್ಬಿಟ್ರೆ ನಮ್ಗೆ ಎಷ್ಟು ಒಳ್ಳೇದಾಗುತ್ತೆ ಅನ್ನೋದನ್ನ ಅವ್ರು ಎಕ್ಸಾಂಪಲ್ ಮುಖಾಂತರ ಕೊಡ್ತಾ ಇದ್ದಾರೆ. ಅಂದ್ರೆ ಸ್ತ್ರೀ ವಶೀಕರಣ ಒಂದು, ಹೆಣ್ಮಕ್ಳನ್ನ ಹೊಲಿಸ್ಕೊಳೋದು ತುಂಬಾ ಕಷ್ಟ. ಹಾಗಾಗಿ ಆ ಸ್ತ್ರೀಯ ವಶೀಕರಣ ಅಂತಕ್ಕಂಥದ್ದು ಇಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಆ ಜಗನ್ಮಾತೆಯ ದೃಷ್ಟಿ ಯಾರ ಮೇಲ್ ಬೀಳುತ್ತೋ, ಅವನ್ ಕುಂಟ ಆಗಿದ್ರು, ಕುರುಡ ಆಗಿದ್ರು, ಏನೂ ಬರ್ದೇ ಇದ್ರು ಕೂಡ ಎಲ್ರೂ ಕೂಡ ಅವನಿಗೆ ವಶರಾಗ್ತಾರೆ. ಅದಕ್ಕೆ ಕಟಾಕ್ಷ ಕಿಂಕರಿ ಭೂತ ಕಮಲಾಕೋಟಿ ಸೇವಿತ ಅಂತ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ. ಆ ಶ್ಲೋಕಕ್ಕೂ ಈ ಶ್ಲೋಕಕ್ಕೂ ಈ ಶ್ಲೋಕ ಸಿಮಿಲರ್ ಆಗತ್ತೆ. ಕಟಾಕ್ಷ ಕಿಂಕರಿ ಭೂತ ಕಮಲಾಕೋಟಿ ಸೇವಿತಳಾದಂತವಳು ಅಂದ್ರೆ, ತಾಯಿ ನೀನು ಕಟಾಕ್ಷ ಅಂತಕ್ಕಂಥದ್ದು ಪ್ರತಿಯೊಬ್ರಿಗೂ ಬೇಕು. ನೀನು ಬೇಡ ಅಂತ ಯಾರು ಅನ್ನೋದೇ ಇಲ್ಲ ಈ ಜಗತ್ತಲ್ಲಿ, ಪ್ರಪಂಚದಲ್ಲಿ. ಆದ್ರೆ ನೀನು ಇಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ನ ಕಟಾಕ್ಷ ಅನ್ನೋದು ಒಂದು ಕಡೆ ಗಣ್ಣಿನ ನೋಟ ಬಿದ್ದುಬಿಟ್ರೆ ಸಾಕು, ನಾವು ನಿಜವಾಗ್ಲೂ ಜೀವನದಲ್ಲಿ ಎಲ್ಲವನ್ನೂ ಸಾಧಿಸ್ಬಿಡ್ತೀವಿ ಅನ್ನೋ ವಿಚಾರವನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ಇದನ್ನ ಕಂಟಿನ್ಯೂ ಮಾಡಿ ಮುಂದೆ ಹೋಗ್ತಾರೆ. ಏನು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೆಕ್ಸ್ಟ್ ಶ್ಲೋಕ. ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನೀವೆಲ್ಲ. ನೋಡಿ, ಈ ಶ್ಲೋಕ 6 ದಿನಗಳ ಕಾಲ ಪ್ರತಿದಿನ, ಓನ್ಲಿ 6 days, 6 ದಿನ ಮಾಡ್ಬೇಕು ಅನುಷ್ಠಾನ ಮಾಡೋರು ಹೇಳ್ತಾ ಇದ್ದೀನಿ. ಫಲಶ್ರುತಿ ಕೇಳಿಸ್ಕೊಂಡ್ ಮಾಡ್ಬೇಕು, ಸುಮ್ನೆ ಮಾಡ್ಬೇಡಿ. ಅವಶ್ಯಕತೆ ಇದ್ದಲ್ಲಿ ನೀವು ಮಾಡ್ಬೇಕು ಶ್ಲೋಕ ಪಠಣವನ್ನ. 6 ದಿನಗಳ ಕಾಲ ಪ್ರತಿದಿನ 1000 ಬಾರಿ ಜಪ ಮಾಡ್ಬೇಕು. ಅಂದ್ರೆ 6000 ಆಯ್ತು. 1000 6 daysಗೆ 6 into 1000 6000 ಆಯ್ತು, 6000 ಆಯ್ತು. ಜಪ ಮಾಡ್ಬೇಕು, ಆಯ್ತಾ. ಅನ್ನ ಅಥವಾ ತ್ರಿಮಧುರ ಅಂದ್ರೆ ಗೊತ್ತಾ ನಿಮ್ಗೆ? ತ್ರಿಮಧುರ ನೈವೇದ್ಯ ಅಂತ ಕರಿತೀವಿ. ಹಾಲು, ಕೊಬ್ಬರಿ, ಬೆಲ್ಲ ಸೇರಿಸಿದ ಪಾಯಸವನ್ನ ತ್ರಿಮಧುರ ಅಂತ ಕರಿತೀವಿ. ಸೊ ಈ ರೀತಿಯಾದಂತ ನೈವೇದ್ಯವನ್ನ ಮಾಡಿಡ್ಬೇಕು. ಯಾವ ಕಾರಣಕ್ಕೋಸ್ಕರ ಅಂದ್ರೆ, ಸ್ತ್ರೀ ವಶೀಕರಣ ಅಥವಾ ಪುರುಷರ ಚಂಡತನ ನಿವೃತ್ತಿಗಾಗಿ ಅಂತ. ಹಾಗೇ ಇದೆ, ಹಾಗೆ ಹೇಳ್ಬೇಕು, ಆಭಾಸವ ಮಾಡ್ಕೋಬೇಡಿ ಯಾರು ಕೂಡ. ಚಂಡತನ ಅಂದ್ರೆ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂತ ಹಾರ್ಮೋನ್ ಕೆಲವೊಂದು ಸಲ ಏನಾಗತ್ತೆ, ಏರುಪೇರಾಗತ್ತೆ. ಹಾಗಾಗಿ ಅದರ ನಿವಾರಣೆಗೋಸ್ಕರ ಡಾಕ್ಟರ್ ಹತ್ರ ಹೋಗ್ತೀವಿ, ಟ್ಯಾಬ್ಲೆಟ್ಸ್ ತಗೊಂತೀವಿ. ಇದನ್ನು ಕೂಡ ನಾವು ಯಾವುದೇ ರೀತಿಯಾದಂತಹ ಖರ್ಚಿಲ್ದೆ ನಂಬಿಕೆ ಇಟ್ಟು ಮಾಡ್ಬೇಕು. ಸುಮ್ನೆ ಮಾಡ್ಬಿಟ್ಟು ನಂಗೆ ಆಗ್ಲಿಲ್ಲ ಅಂದ್ರೆ ದೇವ್ರನ್ ದೂಷಣೆ ಮಾಡೋಂಗಿಲ್ಲ. ನಂಬಿಕೆ ಇಟ್ಟು ಮಾಡಿದ್ದು ಆದ್ರೆ ಖಂಡಿತವಾಗ್ಲೂ ಕೂಡ ಇದೆಲ್ಲದು ಆಗತ್ತೆ, ಆಯ್ತಾ. ಸೊ ಯಾರು ಆತರ ಆಕಾಂಕ್ಷಿಗಳಿದ್ದೀರೋ ಅವ್ರು ಮಾತ್ರ ಅದನ್ನ ನೀವು ಅಬ್ಸರ್ವ್ ಮಾಡ್ಕೊಂತ ಹೋಗಿ, ಖಂಡಿತವಾಗ್ಲೂ ಕೂಡ ಒಳ್ಳೇದಾಗತ್ತೆ. ಮುಂದಿನ ಶ್ಲೋಕದಲ್ಲಿ 14ನೇ ಶ್ಲೋಕ ನಾನು ಹೇಳ್ದೆ, ತುಂಬಾ ಚೆನ್ನಾಗಿದೆ ಈ ಶ್ಲೋಕ ಅಂತ. ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಳ್ದೆ ಕರೆಕ್ಟ್ ಆಗಿ ಕಾನ್ಸಂಟ್ರೇಷನ್ ಕೊಟ್ರೆ ಅರ್ಥ ಆಗುತ್ತೆ. ನೋಡಿ, ಈ 14ನೇ ಶ್ಲೋಕ ಬಂದು ಚಕ್ರಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಮೊನ್ನೆ ಚಕ್ರಗಳ ಬಗ್ಗೆ ಹೇಳಿದ್ದೆ ನಾನು ಕಳೆದ ಒಂದು ಹಿಂದಿನ ತರಗತಿಗಳಲ್ಲಿ. ಷಟ್ಚಕ್ರಗಳ ಕಿರಣ ವಿಭಾಗದ ಬಗ್ಗೆ ಮಾತಾಡ್ತಾರೆ. ನಿಮ್ಗೆಲ್ಲ ಜೀವ ಇದೆ, ದೇಹದಲ್ಲಿ ಜೀವ ಇರೋದಕ್ಕೆ ನಮ್ಗೆಲ್ಲ ಇಷ್ಟ ಆಕ್ಟಿವ್ ಆಗಿ ಕೂತಿರೋದ್ ನಾವು. ಆ ಜೀವ ಬರ್ಬೇಕು ಅಂದ್ರೆ ಒಳಗಡೆಯಿಂದ ಏನೇನ್ ಬರ್ಬೇಕು ಎಲ್ಲ ಬರ್ಬೇಕಲ್ವಾ. ಆ ಕಿರಣ ಅಂತ ಕರಿತೀವಿ, ರೇಸ್ ಅಂತ ಕರಿತೀವಿ. ಅದ್ ಏನ್ ಸರ್ ಕಿರಣ ಅಂದ್ರೆ, ಬೆಳಗ್ಗೆ ಹೊತ್ತು ಸೂರ್ಯನ ಕಿರಣ ಬಂದು ಅವಾಗ ತಾನೇ ಹುಟ್ಟುತ್ತಾ ಇರ್ತಾನೆ, ತುಂಬಾ ಚೆನ್ನಾಗಿರುತ್ತೆ. ಆ ಬಿಸಿಲು ಕಾಯಿಸ್ಬೇಕು ಅನ್ಸುತ್ತೆ. ಆ ಸೂರ್ಯನ ಕಿರಣ ತರ ಬಿಸಿ ಅಂಶ, ಶಾಖ ಅಂಶ ನಮ್ಮ ದೇಹದಲ್ಲಿ ಇರ್ಬೇಕು. ನೀವು ದೇಹಕ್ಕೆ ಎಷ್ಟೇ ತಂಪಗಿನ
ವಸ್ತುವನ್ನ ತೆಗೆದುಕೊಂಡ್ರೆ ಅದು ಹೊರಗಡೆ ಬರ್ಬೇಕಾದ್ರೆ ಶಾಖ ಪ್ರವೃತ್ತಿಯಲ್ಲಿ ಬರುತ್ತೆ. ಅರ್ಥ ಆಗ್ತಾ ಇದೆ? ನೀವು ಕೋಲ್ಡ್ ಆಗಿರೋ ನೀರ್ ಕುಡೀರಿ, ಆ ಬಾಡಿಯಿಂದ ಹೊರಗಡೆ ಬರ್ಬೇಕಾದ್ರೆ ಹಾಟ್ ಆಗುತ್ತೆ. ಒಂದ್ ಲೋಟ ತಣ್ಣೀರ್ ಹಾಕೊಂಡ್ ಚೆನ್ನಾಗಿ ಮುಕ್ಕಳಿಸಿ ಉಗಿಬೇಕಾದ್ರೆ ಬಿಸಿಯಾಗಿ ಬರುತ್ತೆ. ಬಾಡಿಗೆ ಯೂರಿನ್ ಪಾಸ್ ಆಗ್ಬೇಕಾದ್ರೆ ಅದು ಬಿಸಿಯಾಗಿ ಬರುತ್ತೆ. ಅಂದ್ರೆ ಒಳಗಡೆ ಏನು ಬೆಂಕಿ ಹಾಕಿಲ್ಲ ನಾವು, ಅದು ಬಾಡಿಲಿ ಇರ್ತಕ್ಕಂಥ ಕಿರಣಗಳಿಂದ. ಆ ಕಿರಣ ಎಲ್ಲಿ ಉತ್ಪತ್ತಿ ಆಗ್ತಾ ಇದೆ? ದೇಹದಲ್ಲಿ ಚಕ್ರಗಳಿಂದ. ಷಟ್ಚಕ್ರಗಳ ಕಿರಣ ವಿಭಾಗ ಯಾವುದು ಹಾಗಾದ್ರೆ ದೇಹದಲ್ಲಿ? ಅದನ್ನ ಈ ಶ್ಲೋಕ ತುಂಬಾ ಚೆನ್ನಾಗಿ ಹೇಳುತ್ತೆ. ಹಾಗಾದ್ರೆ ಯಾಕೆ ಬೇಕು ಅದನ್ನೂ ಕೂಡ ನಾವು ತಿಳ್ಕೊಬೇಕು ಇವಾಗ. ಇದು ಹೇಗೆ ಹೇಳ್ಬಿಡ್ತಾರೆ ಅಂದ್ರೆ ಅರ್ಥ ಆಗಲ್ಲ. ಡೈರೆಕ್ಟ್ ಆಗಿ ನಾವೇನಾದ್ರೂ ಅಬ್ಸರ್ವ್ ಮಾಡಿದೀವಿ ಅಂದ್ರೆ ಅರ್ಥ ಆಗಲ್ಲ. ಫಸ್ಟ್ ತಾತ್ಪರ್ಯ ಹೇಳ್ಬಿಡ್ತೀನಿ, ಏನ್ ಈ ಶ್ಲೋಕದ ಮೀನಿಂಗು ಅಂತ. ಭಗವತಿ ಜಗನ್ಮಾತೆ ಪೃಥ್ವಿ ತತ್ವವಾದಂತಹ ಮೂಲಾಧಾರ ಚಕ್ರದಲ್ಲಿ 56 ಕಿರಣಗಳಿದೆ. ಜಲತತ್ವವಾದಂತಹ ಮಣಿಪುರ ಚಕ್ರದಲ್ಲಿ 52 ಇದೆ. ಏನು ಕಿರಣ. ಅಗ್ನಿ ತತ್ವವಾದಂತಹ ಸ್ವಾದಿಷ್ಠಾನ ಚಕ್ರದಲ್ಲಿ 62 ಇದೆ. ವಾಯು ತತ್ವವಾದಂತಹ ಅನಾಹತ ಚಕ್ರದಲ್ಲಿ 54 ಇದೆ. ಆಕಾಶ ತತ್ವಯುಕ್ತವಾದಂತಹ ವಿಶುದ್ಧಿ ಚಕ್ರದಲ್ಲಿ 72 ಇದೆ. ಫೈನಲಿ ಉಳ್ಕೊಂಡಿದ್ ಒಂದು, ಅದು ಮನಸ್ತತ್ವ ಅಥವಾ ಆಜ್ಞಾ ಚಕ್ರ ಅಂತ ಕೂಡ ಕರಿತೀವಿ, ಅದು 64 ಇದೆ. ನಂಬರ್ಸ್ ಕೊಟ್ಬಿಟ್ರು ಏನು ಅರ್ಥ ಆಗ್ಲಿಲ್ಲ ನಮ್ಗೆ. ನೋಡಿ, 56 ಪ್ಲಸ್ 52 ಪ್ಲಸ್ 62 ಪ್ಲಸ್ 54 ಪ್ಲಸ್ 72 ಪ್ಲಸ್ 64 ಉಷ್ಟು ಕೂಡಿ 360 ಕಿರಣ ಆಯ್ತು. ಈಗೆಲ್ಲ ಸೂರ್ಯನ ಇಮ್ಯಾಜಿನ್ ಮಾಡ್ಕೋಬೇಕು ನೀವೆಲ್ಲ. ಇಮ್ಯಾಜಿನ್ ದ ಸನ್. ಸೂರ್ಯ ಹೇಗಿದ್ದಾನೆ? ರೌಂಡಕ್ಕಿದ್ದಾನೆ. ಹೇಗಿದ್ದಾನೆ? ನಿಮ್ ಬಳೆ ಇದೆಯಲ್ಲ, ಹೆಣ್ಮಕ್ಳು ಕೈಗೆ ಬಳೆ ಹಾಕಿದ್ದೀರಲ್ವಾ, ಆ ಬಳೆ ನೋಡಿ ರೌಂಡಕ್ಕಿದೆ. ಒಂದು ವೃತ್ತ ಬರೀತೀರ, ಆ ವೃತ್ತನ ಕರೆಕ್ಟ್ ಆಗಿ ಅರ್ಧ ಭಾಗ ಕಟ್ ಮಾಡ್ಬಿಟ್ರೆ ಮೇಲ್ಗಡೆ 180 ಡಿಗ್ರಿ, ಕೆಳಗಡೆ 180 ಡಿಗ್ರಿ. ಓದಿರೋ ಸ್ವಲ್ಪ ಮ್ಯಾಥಮೆಟಿಕ್ಸ್ ಜ್ಞಾನ ಇರೋ ನಾನು ಹೇಳೋದು ಅರ್ಥ ಆಗ್ತಾ ಇದೆ. ಗೊತ್ತಿಲ್ದಿರೋ ಹೆಣ್ಮಕ್ಳು ಪರವಾಗಿಲ್ಲ, ನಿಮ್ ಕೈಲಿರೋ ಬಳೆ ನೋಡಿ, ಆ ಮಧ್ಯದಲ್ಲಿ ಒಂದು ಚುಕ್ಕೆ ಇಟ್ಕೊಳ್ಳಿ, ರಂಗೋಲಿ ಬರೀತಿದೀನಿ ಅಂತ ಅನ್ಕೊಳ್ಳಿ. ಆ ಸೂರ್ಯ ಅಂತ ಅನ್ಕೊಳ್ಳಿ. ಈಗ ಸೂರ್ಯನ ಬೆಳಕು ಎಲ್ಲ ಕಡೆ ಹೋಯ್ತು. 360 ಡಿಗ್ರಿ. ಒಂದು ವೃತ್ತವನ್ನ ಎಷ್ಟಿರುತ್ತೆ, ಒಂದು ಸರ್ಕಲ್, ಒಂದು ಸ್ಪಿಯರ್ ಎಷ್ಟಿರುತ್ತದು 360 ಡಿಗ್ರಿ ಇರುತ್ತೆ. ಅರ್ಥ ಆಯ್ತಾ? ನಿಮ್ ಬಳೆ ಶೇಪ್ ಅಲ್ಲೇ ಇರುತ್ತೆ ಅನ್ಕೋಣ ಸೂರ್ಯ. ಅದು 360 ಡಿಗ್ರಿ ಆಯ್ತು. ಕರೆಕ್ಟ್ ಆಗಿ ಮಧ್ಯೆ ಕಟ್ ಮಾಡ್ಬಿಟ್ರೆ, ಕಲ್ಲಂಗಡಿ ಹಣ್ಣನ್ನ ಮಧ್ಯೆ ಕಟ್ ಮಾಡ್ಬಿಡ್ತಿರಲ್ಲ, ಆ ಕಡೆ ಒಂದು ಹೋಳು, ಈ ಕಡೆ ಒಂದು ಹೋಳು. ಒಂದು ತೆಂಗಿನಕಾಯಿ ಒಡೆದಾಗ ಆ ಕಡೆ ಒಂದು ಹೋಳು, ಈ ಕಡೆ ಒಂದು ಹೋಳು. ಅರ್ಥ ಆಯ್ತಾ? ಅದು ಒಂದು ಹೋಳು 180 ಭಾಗ, ಇನ್ನೊಂದು ಹೋಳು 180 ಭಾಗ, ಒಟ್ಟು 360 ಆಯ್ತು. ಈ 360 ಕಿರಣ, ಈ 360 ಕಿರಣಗಳ ಮೇಲ್ಭಾಗದಲ್ಲಿ, ಅದ್ರ ಮೇಲೆ ಇರದೆ ಸಹಸ್ರದಳ ಕಮಲದಲ್ಲಿ ನಿನ್ನ ಪಾದ ಇದಾವೆ. ಆ ಪಾದ ಶೋಭಿಸ್ತಾ ಇದೆ. ಇದು ಅವ್ರು ಕೊಟ್ಟಿರೋ ತಾತ್ಪರ್ಯ. ಒಳ್ಳೆ ಅರ್ಥ ಆಗಿಲ್ಲ ಅಂತ ಹೇಳ್ಕೊಡ್ತೀನಿ, ಬಿಡಿಸಿ ಹೇಳ್ಕೊಡ್ತೀನಿ ಇವಾಗ. ಏನದು ಅರ್ಥ ಮಾಡ್ಕೋಬೇಕಿತ್ತಲ್ಲ ಚೆನ್ನಾಗಿ ನೀವು. ಇದೆಲ್ಲ ತುಂಬಾ ಇಂಪಾರ್ಟೆಂಟ್, ಜನರಲ್ ನಾಲೆಜ್ ಇದೆಲ್ಲ. ನೋಡಿ, ಚಕ್ರಗಳು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ. ನಿಮ್ಗೆ ಅದೇನು ಅಂತ ಪೂರ್ತಿ ಅರ್ಥ ಆಗಿಲ್ಲ ಅಂದ್ರೂ ನಮ್ ಬಾಡಿಲಿ ಇದೆ, ನಮ್ ದೇಹದಲ್ಲಿ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಅಂತ ಅರ್ಥ ಮಾಡ್ಕೋಬೇಕು. ನಿಮ್ಗೆ ಅರ್ನಿಯಾ, ಅದು ಇದು, ಲಿವರ್ ಡ್ಯಾಮೇಜು, ಕಿಡ್ನಿ ಸ್ಟೋನು, ಮತ್ತೆ ಇನ್ನೊಂದೇನೋ ಸಮಸ್ಯೆ, ಒಬ್ರಿಗೇನೋ ಏನೇನೋ ಆಗಿರುತ್ತೆ. ಎಲ್ಲದಕ್ಕೂ ಬಾಡಿಲಿ ಹೌದು ತೊಂದರೆಗಳಿದೆ, ಬಟ್ ಹೇಗಾಗಿದೆ ಮೂಲ ನಿಮ್ಗೆ ಗೊತ್ತೇ ಇಲ್ಲ. ಡಾಕ್ಟರ್ ಸ್ಕ್ಯಾನ್ ಮಾಡ್ಬೋದು, MRI ಸ್ಕ್ಯಾನ್ ಮಾಡ್ತಾರೆ, CT ಸ್ಕ್ಯಾನ್ ಮಾಡ್ತಾರೆ, ಇನ್ನೊಂದ್ ಯಾವ್ದೋ ಡಾಪ್ಲರ್ ಮಾಡ್ತಾರೆ, ಅದೆಲ್ಲ ಐಡೆಂಟಿಫೈ ಮಾಡ್ತಾರೆ ಏನಾಗಿದೆ ಅಂತ. ಆಯ್ತಾ? ಬಟ್ ಇದೆಲ್ಲ ನೀವ್ ತಿಳ್ಕೊಂಬಿಟ್ರೆ, ಬೇಸಿಕ್ ನ ಕರೆಕ್ಟ್ ಆಗಿ ನಿಮ್ ಆರೋಗ್ಯ ನೀವು ಕೈಲಿ ಇಟ್ಕೊಬಿಟ್ರೆ ಏನೂ ಆಗಲ್ಲ. ಮೂಲಾಧಾರ ಚಕ್ರ ಈಗ 6 ಚಕ್ರನ 3 ಭಾಗ ಮಾಡೋಣ, 2 ಒಂದೊಂದು. ಮೂಲಾಧಾರ ಚಕ್ರ, ಮಣಿಪುರ ಚಕ್ರ 1, ಸ್ವಾದಿಷ್ಠಾನ ಚಕ್ರ, ಅನಾಹತ ಚಕ್ರ 1, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ 3. ನಾನು ಹೇಳಿದೀನಿ ಪಂಚಭೂತಗಳ 5 ಯಾವ್ಯಾವ್ದು? ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಲಾಸ್ಟ್ ಟೈಮ್ ಮನಸ್ಸು 6 ಆಯ್ತು. ಮೂಲಾಧಾರ ಬಂದು ಕೆಳಗಡೆ ಇರೋದ್ರಿಂದ ಅದು ಭೂತತ್ವ. ಇಲ್ಲಿ 56 ಕಾಂತಿ ಕಿರಣ ಅಂತ ಕರಿತೀವಿ, ಅದು ಅಗ್ನಿಸ್ಥಾನ. ಯಾವ ಸ್ಥಾನ? ಅಗ್ನಿಸ್ಥಾನ. ಯೂರಿನ್ ಪಾಸ್ ಆಗ್ಬೇಕಾದ್ರು ಅಥವಾ ಎಕ್ಸ್ಕ್ರೀಷನ್ ಸಿಸ್ಟಮ್ ಹೋಗ್ಬೇಕಾದ್ರು ಬಾಡಿ ಒಳಗಡೆ ಅಗ್ನಿ ತತ್ವ ಇರಬೇಕು. ನಾನು ತುಂಬಾ ಹೀಟ್ ಬಾಡಿ ಅಪ್ಪ, ಅದಕ್ಕೆ
ನನ್ಗೆ ಕಣ್ಣು ಕೈಕಾಲೆಲ್ಲ ಉರಿತಿರುತ್ತೆ. ಸೊ ಕೆಲವೊಬ್ರಿಗೆ ಉರಿ ಮೂತ್ರ ಎಲ್ಲ ಬರ್ತಿರುತ್ತೆ. ಅಗ್ನಿ ತತ್ವ ಜಾಸ್ತಿ ಆಗಿರುತ್ತೆ. ಅಂದ್ರೆ ಅಗ್ನಿ ತತ್ವ ಇರ್ಬೇಕು, ಕಮ್ಮಿ ಆಗ್ಬಿಟ್ರೆ ಆಮೇಲೆ ಅದ್ ಯಾವ್ದು ಬರಲ್ಲ, ಬಂದಾಗ್ಬಿಡುತ್ತೆ ದೇಹದಲ್ಲಿ. ಮೂಲಾಧಾರ ಚಕ್ರ ಭೂತತ್ವ, ಸ್ಥಾನ ಬಂದು ಅಗ್ನಿ, ಏನು ಅಗ್ನಿ ಸ್ಥಾನ, ಅದು ರುದ್ರ ಗ್ರಂಥಿ ಅಂತ ಕರಿತೀವಿ. ಇನ್ನು ಮಣಿಪೂರ ಚಕ್ರ ಬಂದು ಜಲತತ್ವ, 52 ಕಿರಣ, ಸೂರ್ಯ ಇರ್ತಾನೆ ಇಲ್ಲಿ ನೋಡಿ. ಸೂರ್ಯ ಬಂದು ಹೀಟು, ಬಟ್ ಜಲತತ್ವ, ಅದಕ್ಕೆ ಬಾಡಿ ಬ್ಯಾಲೆನ್ಸ್ ಆಗ್ತಾ ಇರೋದು. ಅಗ್ನಿಗೆ ಸೂರ್ಯ ಕೊಟ್ಬಿಟ್ಟಿದ್ರೆ ಅಲ್ಲಿ ಏನಾದ್ರು ಜಲತತ್ವ ಕೊಡದೇ ಇದ್ದಿದ್ರೆ ನಾವೆಲ್ಲ ಉರ್ದೋಗ್ ಬೂದಿ ಆಗ್ಬಿಡ್ತಿದ್ವಿ ದೇಹದಲ್ಲಿ. ನೀರು ಪ್ಲಸ್ ಶಾಖ ಇರೋದ್ರಿಂದ ಬಾಡಿ ಬ್ಯಾಲೆನ್ಸ್ ಆಗಿದೆ. ಸೂರ್ಯನ ಕಿರಣಕ್ಕೆ ಹೋಗ್ತೀರಾ, ಬಿಸ್ಲಲ್ಲಿ ನಡೆದು ಬಿಡ್ತೀರಾ, ಏನು ತಿಂದಿಲ್ಲ, ಉಪವಾಸ ಇದ್ದೀರಾ, ತಲೆ ಸುತ್ತು ಬಂದ್ಬಿಡ್ತು, ಬಿದ್ದೋಗ್ಬಿಟ್ರು ಕೆಳಗಡೆ. ಗ್ಲೂಕೋಸ್ ಪೌಡರ್ ಹಾಕ್ಬಿಟ್ಟು ತಿನ್ಸ್ಬಿಟ್ಟು ನೀರೆಲ್ಲ ಕುಡಿಸ್ಬಿಟ್ಟು ತಲೆ ಮೇಲೆ ನೀರೆಲ್ಲ ಉತ್ತಾ ಇರ್ತೀರಿ. ಯಾಕೆ? ಸೂರ್ಯನ ಶಾಖ ತಡಿಯಕ್ಕಾಗದೆ ಯಾವಾಗ ಬಾಡಿ ಸುಸ್ತಾಗತ್ತೆ ಅವಾಗ ನೀರನ್ನ ಕುಡ್ಸೋದ್ರಿಂದ, ಜಲತತ್ವವನ್ನ ಆಡ್ ಮಾಡೋದ್ರಿಂದ ಬಾಡಿ ಬ್ಯಾಲೆನ್ಸ್ ಆಯ್ತು. ಇನ್ನು ಸ್ವಾದಿಷ್ಠಾನ ಚಕ್ರ ಬಂದು ಅದು ಅಗ್ನಿ ತತ್ವ, 62 ಕಿರಣ ನೋಡಿ. ಇಲ್ಲಿ ಅಗ್ನಿನೇ ಕೊಟ್ಟ. ಯಾಕೆ ಅಂದ್ರೆ ಹೊಟ್ಟೆ ಒಳಗಡೆ ಅಗ್ನಿಗ್ ನೀರ್ ಹಾಕಂಗಿಲ್ಲ ನಾವು. ಅಂದ್ರೆ ನೀರ್ ತಗೊಂಡ್ರು ಕೂಡ ಅಲ್ಲಿ ಡೈಜೆಷನ್ ಆಗ್ಬೇಕು. ಎನ್ಸೈಮ್ಸ್ ಅಂದ್ರೆ ಬೆಂಕಿ ಉರಿಬೇಕು, ಇಲ್ಲಾಂದ್ರೆ ಆಹಾರ ಮಿಕ್ಸ್ ಆಗಲ್ಲ, ಅಲ್ಲಿ ಮಿಕ್ಸ್ಚರ್ ಆಗಲ್ಲ, ಪೋಷಕಾಂಶ ಬ್ರೇಕ್ ಆಗಲ್ಲ. ಅಗ್ನಿ ಬೇಕಾಗಿತ್ತು, ಹಾಗಾಗಿ ಸ್ವಾದಿಷ್ಠಾನ ಬಿಲಾಂಗ್ಸ್ ಟು ಅಗ್ನಿ ಅಂಡ್ ಅಗ್ನಿ ತತ್ವನೇ ಅದು. ಇನ್ನು ಅನಾಹತ ಚಕ್ರ ಬಂದು ವಾಯು ತತ್ವ, ಗಾಳಿ ಬೇಕೇ ಬೇಕು. ಎದೆ, ಲಂಗ್ಸು ಇದೆಲ್ಲ ಗಾಳಿ ಇಲ್ಲದೆ ಪಂಪ್ ಆಗಲ್ಲ. ಆ ವಾಯು ತತ್ವ ಬಂದು 54, ಇದಕ್ಕೆ ಸೂರ್ಯ. ಹಾರ್ಟ್ ಲಬ್ ಡಬ್ ಅಂತ ಮಾಡ್ತಿರುತ್ತೆ. ತಣ್ಣಗಾಗ್ಬಿಟ್ರೆ ಕೈ ಕಾಲು ಜೋರಾಗಿ ಉಜಿತೀವಿ ಕೈ ಕಾಲನ್ನ, ಯಾಕೆ? ಬಿಸಿ ಆಗ್ಲಿ, ಬಾಡಿ ಹೀಟ್ ಆಗ್ಲಿ ಅಂತ. ಬ್ಲಡ್ ಸರ್ಕ್ಯುಲೇಷನ್ ನಿಂತೋದಾಗ ಬಾಡಿ ಕೋಲ್ಡ್ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ. ಹಾಗಾಗಿ ಆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗ್ಬೇಕು ಅಂದ್ರೆ ಹೀಟ್ ಚೆನ್ನಾಗಿರ್ಬೇಕು ಬಾಡಿಲಿ. ಅದಕ್ಕೋಸ್ಕರ ಅನಾಹತ ಚಕ್ರದಲ್ಲಿ ಸೂರ್ಯ ತತ್ವ ಇದೆ. ಅದಕ್ಕೋಸ್ಕರ ಹಾರ್ಟ್ ಫಂಕ್ಷನ್ ಚೆನ್ನಾಗ್ ಆಗ್ಬೇಕು. ಇನ್ನ ವಿಶುದ್ಧಿ ಚಕ್ರ ಬಂದು ಆಕಾಶ ತತ್ವ, 52 ಕಿರಣ, ಇದು ಚಂದ್ರ. ಆಗ್ನಕ್ಕೂ ಚಂದ್ರ ಬ್ರಹ್ಮ ಗ್ರಂಥಿ, ಹಾಗಾಗಿ ವಿಶುದ್ಧ ಮತ್ತೆ ಆಗ್ನ ಯಾವತ್ತು ಕೂಲ್ ಆಗಿರ್ಬೇಕು ನೋಡಿ. ಹಣೆ ಮಧ್ಯಭಾಗ ಕೂಲ್ ಆಗಿರ್ಬೇಕು, ಗಂಟ್ಲು ಕೂಲ್ ಆಗಿರ್ಬೇಕು. ಮೇನ್ ಪ್ರಾಬ್ಲಮ್ ಆಗೋದು ಗಂಟ್ಲು, ವಾಯ್ಸ್ ಕಟ್ಟೋಯ್ತು, ವಾಯ್ಸ್ ಬರ್ತಿಲ್ಲ. ಕೆಲವೊಬ್ರಿಗೆ ವೋಕಲ್ ಕಾರ್ಡ್ ಪ್ರಾಬ್ಲಮ್ಸ್ ಇರುತ್ತೆ ತುಂಬಾ ಜನಕ್ಕೆ. ಅದನ್ನ ಹಾರೋಸ್ಕೋಪ್ ಅಲ್ಲಿ ನೋಡಿದ್ರೆ ಅಸ್ಟ್ರಾಲಜಿಲಿ ಚಂದ್ರ ನೀಚ ಆಗಿರ್ಬೋದು, ಚಂದ್ರ ಪಾಪಗ್ರಹಗಳ ಜೊತೆ ಸಂಬಂಧವನ್ನ ಹೊಂದಿರ್ಬೋದು, ಅಥವಾ ನಮ್ಮ ದೇಹದಲ್ಲಿ ಆ ನೀರು ಅನ್ನೋದು ಏನಿರುತ್ತೆ, ಕೆಲವೊಬ್ರು ಬಾಡಿ ಸೆನ್ಸಿಟಿವ್ ಇರುತ್ತೆ, ಹೊರಗಡೆ ಹೋಗಿ ನೀರ್ ಕುಡಿದ್ಬಿಟ್ರೆ ಹೋಯ್ತು. ಟ್ರಿಪ್ ಹೋಗಿ ಬಂದ್ಬಿಟ್ರೆ ಅವ್ರಿಗೆ 1 ವಾರ ಗಂಟ್ಲೆ ಓಪನ್ ಆಗಿರಲ್ಲ. ಯಾಕಂದ್ರೆ ಆ ವಿಶುದ್ಧ ಚಕ್ರದಲ್ಲಿ ಅದು ಆಕಾಶ ತತ್ವ ಆಗಿರೋದ್ರಿಂದ ನಿಮ್ಮ ಕೆಲವೊಬ್ರು ಬಾಡಿಗೆ ಚಂದ್ರನ ತತ್ವ ಬರಲ್ಲ. ಅಪೋಸಿಟ್ ಡೈರೆಕ್ಷನ್ ಅವ್ರು ಆಗಿದ್ರೆ ನೀವು. ಇನ್ನು ಆಜ್ಞಾ ಚಕ್ರ ಬಂದು ಮನಸ್ತತ್ವ, 64 ಕಾಂತಿ ಕಿರಣ ಇರುತ್ತೆ ಚಂದ್ರ ಗ್ರಂಥಿ. ಗುರುಗಳೇ, ಆ ಕಾಂತಿ ಕಿರಣ ಈ ಕಾಂತಿ ಕಿರಣ ಅಂದ್ರೆ ಏನು, ನನ್ಗೇನು ಅರ್ಥ ಆಗ್ಲಿಲ್ಲ ಅಂತ ಕೇಳ್ತಾ ಇದ್ದೀರಾ? ಇನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಟೋಟಲ್ 360, ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಇದು ಬ್ರಹ್ಮ ಗ್ರಂಥಿ, ಚಂದ್ರ ತತ್ವ. ಈಗ ಷಟ್ ಚಕ್ರಗಳ ಬಗ್ಗೆ ಹೇಳ್ತೀನಿ ನೋಡಿ. ಕುಬ್ಜಿಕಾ ತಂತ್ರ ಅಂತ ಒಂದಿದೆ. ಏನೋ ಕುಬ್ಜಿಕಾ ತಂತ್ರ ಅಂತ. ಅದ್ರ ಪ್ರಕಾರ ಹೇಳ್ತಾರೆ, ಈ ಪೃಥ್ವಿ ತತ್ವದಲ್ಲಿ ಇರ್ತಕ್ಕಂಥ 56 ಕಿರಣ ಶಿವರೂಪ, 28 ಕಿರಣ ಶಕ್ತಿ ರೂಪ. ಅಂದ್ರೆ 56ರಲ್ಲಿ 2 ಡಿವೈಡ್ ಮಾಡಿ, 56 ಡಿವೈಡೆಡ್ ಬೈ 2 ಮಾಡಿ, 28 ಆಯ್ತು. 56ರಲ್ಲಿ ಅರ್ಧ ಮಾಡಿದ್ರೆ 28 ಆಯ್ತು. ಆ 28 ಶಕ್ತಿದು ಅಂದ್ರೆ ಅಮ್ಮನವ್ರದ್ದು, ಇನ್ 28 ಶಿವಂದು. ಯಾವ್ದು? ಪೃಥ್ವಿ ತತ್ವ. ಅದನ್ನೇ ನಾವು ಪಂಚ ತನ್ಮಾತ್ರೆ ಯಾವ್ಯಾವ್ದು ಅಂತ ನೋಡೋಣ. ಇವಾಗ ಸುಮ್ನೆ ಹೇಳ್ಬಿಡ್ತಾರೆ, ಯಾರು ನಿಮ್ಗೆ ಇದು ಹೇಳಲ್ಲ. ಅರ್ಥ ಆಯ್ತಾ? ಯಾವ್ದನ್ನ? ಇದು ಏನು 56, ಬಟ್ ಅದು 56 ಅಂತ ಕೇಳಿ ನೋಡೋಣ. ಯಾರು ಹೇಳಲ್ಲ. ನಾನು ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ, ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ಅಂತ ನೋಡಿ. 56ರಲ್ಲಿ ಪಂಚ ತನ್ಮಾತ್ರೆಗಳೈದು, ಪಂಚಭೂತಗಳೈದು, ಪಂಚ ಜ್ಞಾನೇಂದ್ರಿಯಗಳೈದು, ಪಂಚ ಕರ್ಮೇಂದ್ರಿಯಗಳೈದು, ಅಂತಃಕರಣ ಚತುಷ್ಟಯಗಳು 5, ಕಾಲಗಳು, ಒಟ್ಟು 52 ಆಗುತ್ತೆ. ಇವುಗಳಲ್ಲಿ ಶಿವ
ಪ್ಲಸ್ ದೇವಿದು ಎರಡೂ ಸೇರಿಸಿ 26 + 26 52 ಆಯ್ತು. ಮಿಕ್ಕಿದೇನ್ ಗುರುಗಳೇ? ಅದನ್ನ ದಶಸಾರ್ಥಗಳು ಅಂತ ಕರಿತೀವಿ. ಇದು ತುಂಬಾ ಡೀಪ್ ಸಬ್ಜೆಕ್ಟ್. ಅರ್ಥ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ನಮ್ಗೆ ಅಕ್ಷರ ಜ್ಞಾನ ಕೂಡ ಇರಬೇಕು. ನೋಡಿ, ಪಂಚಜ್ಞಾನೇಂದ್ರಿಯ ಅಂದೆ, ಪಂಚಕರ್ಮೇಂದ್ರಿಯ ಅಂದೆ, ದಶಸಾರ್ಥಗಳು ಅಂದ್ರೆ ಅದ್ ಮನಸ್ಸು. ಮತ್ತಿನ್ನೂ ಬರುತ್ತೆ, ಎಲ್ಲಾವುದು ಆಕಾಶ ಸ್ಥಾನ ಕಿರಣ, ಅದೆಲ್ಲ ತುಂಬಾ ಇದೆ. ಅದ್ರಲ್ಲಿ ಪಂಚಭೂತಗಳಾದ್ಮೇಲೆ ಇದು ಶಿವ, ಸದಾಶಿವ, ಈಶ್ವರ, ಶುದ್ಧ ವಿದ್ಯಾಸಕ್ತಿ, ಮಾಯಾ, ಕಾಲ, ರಾಗ, ಕಲಾ, ವಿದ್ಯಾ, ನಿರುತಿ, ಪುರುಷ, ಪ್ರಕೃತಿ, ಬುದ್ಧಿ, ಅಹಂಕಾರ, ಮನಸ್ಸು. ಆಮೇಲೆ ಮತ್ತೆ ಮನಸ್ತತ್ವ. ಇಷ್ಟೊತ್ತು ಹೇಳಿದ್ನಲ್ಲ, ಟೋಟಲ್ 366. ಏನಿದು? ಅದ್ ಯಾಕೆ ಬೇಕು ನಮ್ ಬಾಡಿಗೆ? ಹಾಗಾದ್ರೆ ಅದ್ ನಿಜವಾಗ್ಲೂ ನೆಸಸರಿನಾ? ನಾನು ಒಂದಿನಕ್ಕೂ ನೋಡ್ಲಿಲ್ಲ ಅನ್ನೋದಾದ್ರೆ ಇವೆಲ್ಲ ಯಾಕೆ ಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಒಂದು ದೇವ್ರು ಒಂದು ಮಾನವನ ಸೃಷ್ಟಿ ಕಾರ್ಯ ಮಾಡ್ಬೇಕಾದ್ರೆ ಸುಮ್ನೆ ಕಣ್ಣು, ಕಿವಿ, ಬಾಯಿ ಕೊಟ್ಟು ಕಳಿಸ್ಬಿಡ್ಲಿಲ್ಲ. ಎಲ್ಲೆಲ್ಲಿ ಏನೇನ್ ಬೇಕು, ಎಲ್ಲೆಲ್ಲಿ ಏನೇನ್ ಇಡ್ಬೇಕೋ ಎಲ್ಲಾನು ಸರಿ ಮಾಡಿಟ್ಟು ಕಳಿಸ್ತಾ, ಮಾನವರ ದಡ್ಡತನದಿಂದ ನಾವು ನಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೊಂತ ಬರ್ತೀವಿ. ಹಿಂದೆ ಎಲ್ಲ ತಿಂಗಳಗಟ್ಟೆ ಉಪವಾಸ ಇರೋರು, ಬದುಕಿರೋರು, ಗ್ಯಾಸ್ಟ್ರಿಕ್ ಇದೆ ಅಪ್ಪ, ನನ್ ಕೈಲಾಗಲ್ಲ, ಇವತ್ತು ಬ್ರೇಕ್ಫಾಸ್ಟ್ ತಿನ್ಬಿಡ್ಬೇಕು, ನಾನು ಶುಗರ್ ಇದೆ, ನನಗೆ ಏನೋ BP ಇದೆ ನನಗೆ ಅಂತ ಇವತ್ತು ನೀವೆಲ್ಲ ಹೇಳ್ತೀರಾ. ಟೈಮ್ ಸರಿಯಾಗಿ ನಿಮ್ಗೆ ಊಟ, ತಿಂಡಿ, ಕಾಫಿ, ನೀರು ಎಲ್ಲ ಆಗ್ಲಿಲ್ಲ ಅಂದ್ರೆ ತಲೆನೋವು ಬಂದ್ಬಿಡ್ತು ಅಂತ ಅಡಿಕ್ಟ್ ಆಗ್ಬಿಟ್ಟಿದ್ದೀರಾ. ನೀವ್ ಅರ್ಥ ಮಾಡ್ಕೊಳ್ಳಿ, ಬಾಡಿಲಿ ನಾವು ಸ್ಕೂಲಲ್ಲಿ ಓದಿದೀವಲ್ಲ, ಲಿವರ್ ಇದೆ, ಇನ್ನೊಂದೇನೋ ಇದೆ, ಅದ್ರ ಮೇಲೆ ಇನ್ನೊಂದಿದೆ, ಅದ್ರ ಮೇಲೆ ಇನ್ನೊಂದಿದೆ, ಅದೆಲ್ಲ ಇದೆ. ಬಟ್ ಅದನ್ನ ತೆಗೆದು ಒಳಗಡೆ ಇರೋ ವಿಚಾರದ ಬಗ್ಗೆ ಯಾರು ಮಾತಾಡಲ್ಲ. ಹೌ ಟು ಕ್ರಿಯೇಟ್ ದ ಲಿವರ್ ಅಂದ್ರೆ ನೋಡೋಣ, ಯಾರಾದ್ರೂ ಹೇಳ್ಬಿಡ್ಲಿ ಡೆಫಿನೇಷನ್, ಲಿವರ್ ಹೆಂಗ್ ಕ್ರಿಯೇಟ್ ಆಯ್ತು ಹ್ಯೂಮನ್ ಬಾಡಿಲಿ ಅಂತ. ಹೋಗ್ಲಿ, ಯಾವ್ಯಾವ ಮೆಟೀರಿಯಲ್ ಇಂದ ಕ್ರಿಯೇಟ್ ಆಯ್ತು ಅಂತ ಹೇಳಕ್ ಬರಲ್ಲ. ಅದ್ ಎಲ್ಲಿದೆ ಅಂತ ಹೇಳ್ಬೋದು, ಅದ್ರ ಫಂಕ್ಷನ್ಸ್ ಹೇಳ್ಬೋದು, ಕಾರ್ಯಗಳು ಹೇಳ್ಬೋದು. ಆದ್ರೆ ಈ ವಿಚಾರವನ್ನ ಹೇಳೋದು ನಮ್ಮ ಆಧ್ಯಾತ್ಮಿಕವಾದಂತಹ ಜಗತ್ತು ಮಾತ್ರ, ಅದು ವಿತ್ ಪ್ರೂಫ್. ಇಷ್ಟೆಲ್ಲ ಆಯ್ತೀಗ, ಇಷ್ಟೆಲ್ಲ ತಿಳ್ಕೊಳ್ಲಿಲ್ಲ ಅಂದ್ರು ಅದ್ರ ಮೇಲೆ ಏನ್ ತಿಳ್ಕೊಬೇಕು ಗೊತ್ತಾ ನೀವು? ಸೂರ್ಯ, ಚಂದ್ರ, ಅಗ್ನಿಗಳು ಭಗವತಿಯ ಪಾದಾರ ವಿಂದಗಳಿಂದ ಉತ್ಪನ್ನನಾದಂತಹ ಅನಂತ ಕೋಟಿ ಕಿರಣಗಳ ಪೈಕಿ ತಾಯಿ ಕೆಲವನ್ನು ಮಾತ್ರ ಸ್ವೀಕರಿಸ್ತಾಳೆ. ಸೂರ್ಯ ಚಂದ್ರನಿಂದ ಕಿರಣರಾದಂತಹ ಆ ಬೆಳಕನ್ನ ಸ್ವಲ್ಪ ಮಾತ್ರ ಸ್ವೀಕರಿಸ್ಬಿಟ್ಟು ಏನ್ ಮಾಡ್ತಾಳೆ ಅಂದ್ರೆ, ಭಗವತಿ ಅನುಗ್ರಹದಿಂದ ಪ್ರಾಪ್ತವಾದಂತಹ ಆ ಪ್ರಕಾಶರ ಸಾಮರ್ಥ್ಯದಿಂದ ಲೋಕಗಳು ಬೆಳಗ್ತಾ ಇದೆ ಇವತ್ತು. ಹಾಗಾಗಿ ಅನೇಕ ಕೋಟಿ ಬ್ರಹ್ಮಾಂಡ ಅಂತ ಕರಿತೀವಿ ತಾಯಿನ. ಪಿಂಡಾಂಡಗಳಿಂದ ಕೂಡಿದ ಕಿರಣಗಳ ಮೇಲೆ ಇರೋದ್ರಿಂದ ದೇವಿ ಚರಣ ಕಮಲಗಳಿಗೆ ವರ್ಣಿಸ್ತಾರೆ, ಬ್ರಹ್ಮಾಂಡವನ್ನ ಬೆಳಗದು 360 ಕಿರಣ. ನಮ್ಮ ದೇಹದಲ್ಲಿ ಇರ್ತಕ್ಕಂಥದ್ದು 360 ಕಿರಣ ಅಂದ್ರೆ ಆ ತಾಯಿ, ಆ ಬ್ರಹ್ಮಾಂಡ, ಈ ಮನುಷ್ಯ ಅಂತಕ್ಕಂಥ ಈ ಪಿಂಡ ಏನಿದೆ, ನಾವೆಲ್ಲ ದೇವಿಯಿಂದ ಸೃಷ್ಟಿಯಾಗಿರ್ತಕ್ಕಂಥ ಎಲ್ಲ ಪಿಂಡಗಳು. ಈ ಕಿರಣ ಇದೆಯಲ್ಲ 360, ಇಂಟ್ರೆಸ್ಟಿಂಗ್ ವಿಚಾರ ತಿಳ್ಕೊಳ್ಳಿ. ಭೂತ, ವರ್ತಮಾನ, ಭವಿಷ್ಯತ್ತನ್ನ ನಿರ್ವಹಿಸುತ್ತೆ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ನ ಡಿಸೈಡ್ ಮಾಡುತ್ತೆ. ನೋಡಿ, 360 ದಿನಗಳಾಗಿರೋದಕ್ಕೆ ಸಂವತ್ಸರ ರೂಪ ಪಡ್ಕೊಂತು. ಕಾಲರೂಪನಾದಂತ ಮಹಾದೇವನೇ ಪ್ರಜಾಪತಿಯಾದ. 360 ಕಿರಣ ಏನಾಗುತ್ತೆ ಗೊತ್ತಾ? ಸೋಮ, ಸೂರ್ಯ, ಅಗ್ನಿ ರೂಪವಾಗಿ ವ್ಯಾಪಿಸುತ್ತೆ. ನೋಡಿ, ಅಗ್ನಿ ಕಿರಣ 108 ಬಾಡಿಲಿ. ಏನೋ ಇದ್ ನೆನ್ಪಿಟ್ಕೋಬೇಕು, ಅಗ್ನಿ ಕಿರಣ ಎಷ್ಟು ನಮ್ಮ ಬಾಡಿಲಿ? 108. ಸೂರ್ಯ ಕಿರಣ ಎಷ್ಟು? 116, 116. ಚಂದ್ರ ಕಿರಣ ಬಂದು 136. ಬಾಡಿಲಿ ಯಾವತ್ತು ಚಂದ್ರ ಕಿರಣ ಜಾಸ್ತಿ ಇರಬೇಕು. ಅಗ್ನಿ ಜಾಸ್ತಿ ಇದ್ರು, ಸೂರ್ಯನ ಎದ್ಬಿಟ್ರು ಬಾಡಿ ಕಷ್ಟ. ಯಾಕೆ ಅಂದ್ರೆ ಚಂದ್ರನ್ ಕಿರಣ ಜಾಸ್ತಿ ಇದ್ದಾಗ, ಅಂದ್ರೆ ವಾಟರ್ ಕಂಟೆಂಟ್ ಅಥವಾ ಶೀತ, ಕೋಲ್ಡ್ ನಮ್ ಬಾಡಿಲಿ ಜಾಸ್ತಿ ಇದ್ದಾಗ ಏನಾಗತ್ತೆ ಅಂದ್ರೆ ಆ ಅಗ್ನಿ ಪ್ಲಸ್ ಸೂರ್ಯ. ಅಗ್ನಿ ಅಂದ್ರೆ ಬೆಂಕಿ, ಸೂರ್ಯ ಅಂದ್ರೆ ಅದೊಂಥರ ತಾಪಮಾನ, ಥರ್ಮೋ ಎನರ್ಜಿ ಅಂತ ಕರಿತೀವಿ. ಓಕೆನಾ? ಅಂದ್ರೆ ಬಿಸಿ ಬಿಸಿ ಆಗೋದು. ನೋಡಿ, ಕೆಂಡದ ಮೇಲೆ ನಿಂತ್ಕೊಳ್ಳಿ, ಕಾಲ್ ಸುಡುತ್ತೆ. ಕಾದ ಪಾತ್ರೆ ಮೇಲೆ ನಿಂತ್ಕೊಳ್ಳಿ, ಕಾಲ್ ಸುಡುತ್ತೆ. ಬಟ್ ಎರಡರದ್ದು ಸುಡೋ ಅನುಭವ ಬೇರೆ ಅಲ್ವಾ? ಇಲ್ಲಿ ಆ ಕಾದಿರೋ ಪಾತ್ರೆನ ಬರೀ ಕೈಲಿ ಮುಟ್ಬಿಟ್ರಿ, ಹಾಲಿಟ್ಟಿದ್ದೀರಾ, ಅರ್ಜೆಂಟ್ ಅಲ್ಲಿ ಹೋಗಿ ಅಥವಾ ಕುಕ್ಕರ್ ಏನೋ ಕೈ ಟಚ್ ಆಗೋಯ್ತು, ಕೈ ಸುಟ್ಟೋಯ್ತು, ಆ ಮಾರ್ಕ್ ಉಳ್ಕೊಂತು, ಬಟ್ ರಕ್ತ ಬರ್ಲಿಲ್ಲ ನಿಮ್ಗೆ. ಅದೇ ಕೆಂಡದ ಮೇಲೆ ಕಾಲಿಟ್ರೆ
ಕಾಲ್ ಬೊಬ್ಬೆ ಬಂದು ರಕ್ತ ಬರುತ್ತೆ. ಆ ತಾಪಮಾನ ಬೇರೆ, ಈ ತಾಪಮಾನ ಬೇರೆ. ಸೂರ್ಯಂದು ಸುಡೋ ತಾಪಮಾನ, ಅಗ್ನಿದು ಒಂದೇ ಸಲ ದಹಿಸೋ ತಾಪಮಾನ, ಚಂದ್ರಂದು ಎರಡನ್ನು ಬ್ಯಾಲೆನ್ಸ್ ಮಾಡೋ ತಾಪಮಾನ. ಒಟ್ಟು ನಮ್ಮ ಬಾಡಿಲಿ ಈ 360 ಕಿರಣ ಏನ್ ಮಾಡ್ತಾ ಇದೆ, ನಮ್ಮ ಬಾಡಿನ ಬ್ಯಾಲೆನ್ಸ್ ಮಾಡ್ತಾ ಇರತ್ತೆ. ಯಾವಾಗ ಈ 3 ಕಿರಣಗಳಲ್ಲಿ ಏರುಪೇರು ಸ್ಟಾರ್ಟ್ ಆಗತ್ತೆ, ಅವಾಗ ನಮ್ಮ ಬಾಡಿಲಿ ಈ ಕೆಲವೊಂದಷ್ಟು ವ್ಯತ್ಯಾಸಗಳು ಸ್ಟಾರ್ಟ್ ಆಗತ್ತೆ. ಎಕ್ಸಾಂಪಲ್, ವಾತತ್ವ ಜಾಸ್ತಿ ಆಗ್ಬಿಡುತ್ತೆ ಕೆಲವೊಬ್ರಿಗೆ. ಅರ್ಥ ಆಗತ್ತಾ? ಅಂದ್ರೆ ಮಂಡಿ ನೋವು, ಬೆನ್ನೋವು, ಕಾಲ್ ತೆಗ್ದಿಡಕ್ಕಾಗಲ್ಲ, ಅದಕ್ಕೇನೋ ರೇಡಿಯೋಥೆರಪಿನೋ ಅಥವಾ ಇನ್ನೊಂದೇನೋ ಮಾಡಿಸ್ಕೊಂತ ಇರ್ತೀರಾ. ಸೊ ಇನ್ನೂ ಕೆಲವೊಬ್ರಿಗೆ ಏನಾಗುತ್ತೆ ಅಂದ್ರೆ ಕಾಲು ಉರಿ ಉರಿ ಆಗ್ತಾ ಇರುತ್ತೆ, ಪಾದಗಳೆಲ್ಲ ಉರಿ ಉರಿ ಆಗ್ತಾ ಇರುತ್ತೆ, ಕಣ್ಣು ಉರಿ ಉರಿ ಆಗ್ತಾ ಇರುತ್ತೆ, ಮೈಯೆಲ್ಲ ಬಿಸಿ ಬಿಸಿ ಆಗ್ಬಿಡುತ್ತೆ. ಕೆಲವೊಬ್ರಿಗೆ ಸೀಸನ್ ವೈಸ್ ಆಗತ್ತೆ, ಅಂದ್ರೆ ಚಳಿಗಾಲದಲ್ಲಿ ಮಾತ್ರ ಅವ್ರಿಗೆ ತೊಂದರೆ ಕೊಡುತ್ತೆ, ಕೆಲವೊಬ್ರಿಗೆ ಮಳೆಗಾಲದಲ್ಲಿ ಮಾತ್ರ ತೊಂದರೆ ಆಗತ್ತೆ, ಕೆಲವೊಬ್ರು ಬೇಸಿಗೆಗಾಲದಲ್ಲಿ ಮಾತ್ರ ತೊಂದರೆ ಆಗತ್ತೆ. ಇದು ಯಾಕೆ ಈ ತರ ಆಗತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಕಿರಣಗಳ ವ್ಯತ್ಯಾಸ ಆದಾಗ. ಹಂಗಾರೆ ಏನ್ ಮಾಡ್ಬೇಕು ಗುರುಗಳೇ? ನೀವ್ ಹೇಳಿದ್ರಿ ಅದೆಲ್ಲ ಹಂಗಾಗೋಯ್ತು, ಹಿಂಗೆಲ್ಲ ಹಂಗಾಗೋಯ್ತು. ನಮಗ ಅದೆಲ್ಲ ಬೇಡ. ಯಾಕೆ ಹಿಂಗಾಗತ್ತೆ, ಹೆಂಗ್ ಸರಿ ಮಾಡ್ಕೋಬೇಕು? ನೋಡಿ, ಕಂಪ್ಲೀಟ್ ಆಗಿ ಅದನ್ನ ಸರಿ ಮಾಡ್ಕೋಬೇಕು ಅಂದ್ರೆ ಅಸಾಧ್ಯ. ಯಾಕಂದ್ರೆ ನಮ್ಗೇನು ಗೊತ್ತಿಲ್ಲ ಅದು ಎಷ್ಟು ಲೆವೆಲ್ ಮಾಡ್ಬೇಕು. ಫುಡ್ ಅಲ್ಲಿ ಏನಾದ್ರು ಕಂಟ್ರೋಲ್ ಮಾಡ್ಬೇಕಾ ಅಥವಾ ಡೈಲಿ ರೂಟೀನ್ ಅಲ್ಲಿ ಏನಾದ್ರು ಕಂಟ್ರೋಲ್ ಮಾಡ್ಬೇಕಾ ಅಂದ್ರೆ ಅದಕ್ಕೆ ನಿಖರವಾದ ಉತ್ತರ ಇಲ್ಲ. ಆದ್ರೂ ಒಂದು ಉತ್ತರ ಕೊಡ್ತಾರೆ, ಏನ್ ಗೊತ್ತಾ? ನಿಗದಿತ ಧ್ಯಾನ, ವ್ಯಾಯಾಮ, ನಿಯಮಿತವಾದ ಆಹಾರ, ದೇವರ ನಾಮಜಪ ನಿಮ್ಮಲ್ಲಿ ಆ 360 ಕಿರಣಗಳನ್ನ ಬ್ಯಾಲೆನ್ಸ್ಡ್ ಆಗಿಡುತ್ತೆ. ಇವತ್ತು ನೋಡಿ, ತುಂಬಾ ಜನಕ್ಕೆ ಕಾರ್ಡಿಯೋ ಅರೆಸ್ಟ್ ಅಂದ್ರೆ ಹೃದಯ ಸಂಬಂಧಿ ಕಾಯಿಲೆಗಳು, ಹಾರ್ಟ್ ಅಟ್ಯಾಕ್ ಆಗೋಗುತ್ತೆ. ಅದು ವಯಸ್ಸು ಕೇಳಲ್ಲ. ನಾನು ಆಗ್ಲೇ ಹೇಳ್ದೆ ನೋಡಿ, ಹಾರ್ಟ್ ಅಲ್ಲಿ ಸೂರ್ಯ ತತ್ವ ಇದೆ, ಅನಾಹತ ಚಕ್ರ ಚೆನ್ನಾಗಿರ್ಬೇಕು, ಅದು ಪಂಪ್ ಮಾಡ್ಬೇಕು, ಗಾಳಿನೂ ಬೇಕು, ಜೊತೆಗೆ ಆ ಬಿಸಿನೂ ಬೇಕು ಅಂತ. ಇಲ್ಲಿ ಆ ಚಕ್ರಾಸ್ತಿ ಏನಾಗುತ್ತೆ ಅಂದ್ರೆ ಚೆನ್ನಾಗೇ ಇರುತ್ತೆ, ಬಾಡಿಲಿ ಏನೇನ್ ಇರ್ಬೇಕು ಎಲ್ಲ ಚೆನ್ನಾಗಿರುತ್ತೆ. ಕೆಲವೊಬ್ರು ಮಕ್ಕಳಿಗೆ ತಾಯಿ ಹೊಟ್ಟೆ ಒಳಗಡೆಯಿಂದನೇ ಕಿರಣಗಳು ಇಂಬ್ಯಾಲೆನ್ಸ್ ಆಗಿ ಬರುತ್ತೆ. ಅದ್ಯಾಕೆ? ಹುಟ್ಟಿದ ಮಗುಗೆ ಹಾರ್ಟ್ ಅಲ್ಲಿ ಹೋಲು, ಅದು ಹುಟ್ಟಿದ ಮಗುಗೆ ಶುಗರ್ ಇರುತ್ತೆ, ಹುಟ್ಟಿದ ಮಕ್ಳಿಗೆ ಜಾಂಡೀಸ್ ಆಗುತ್ತೆ. ನೀವೆಲ್ಲ ಕೇಳಿರ್ಬೋದು. ಅವಾಗ ಇಟ್ಕೊಂಡು ಇನ್ಕ್ಯುಬುಲೇಟರ್ ಇಡ್ತಾರೆ, ಲೈಟ್ ಆನ್ ಮಾಡಿ ಇಡ್ತಾರೆ. ಅದೇನ್ ಕೊಟ್ರು ಅವ್ರಾಗ? ಅದ್ರಲ್ಲಿ ಲೈಟ್ ರೇಸ್ ಬಿಟ್ರು. ಆ ಲೈಟ್ ರೇಸ್ ಏನಾಯ್ತದು? ಹೀಟ್ ಆಯ್ತು. ಅಂದ್ರೆ ಹೀಟ್ ಎನರ್ಜಿ ಪಾಸ್ ಮಾಡ್ತಾ ಇದ್ದಾರೆ. ಯಾವಾಗ ಸೂರ್ಯನ ಕಿರಣ ಆ ಮಗುಗೆ ತಾಗಲ್ವೋ, ಆ ಮಗು ಆಗ್ತಾನೆ ಹೊರಗಡೆ ಬಂದಿರೋದ್ರಿಂದ ಆ ಮಗು ಬಾಡಿ ಒಳಗಡೆ ಇರ್ತಕ್ಕಂಥ ಬ್ಲಡ್ ಏನಾಗತ್ತೆ ಅಂದ್ರೆ ಹಳದಿ ಬಣ್ಣಕ್ಕೆ ತಿರ್ತಕ್ಕಂಥ ಸಾಧ್ಯತೆಯಿಂದ ಮಗುಗೆ ಜಾಂಡೀಸ್ ಪ್ರಾಬ್ಲಮ್ ಬಂತು. ಹಾಗೆ ಹುಟ್ಟಿದ ತಕ್ಷಣ ಮಕ್ಕಳನ್ನ ಬಿಸ್ಲಿಗೆ ತಗೊಂಡು ಹೋಗ್ಬೇಕು, ವಿಟಮಿನ್ ಡಿ ಹಾಕ್ತಾರೆ. ಬಟ್ ಆ ಎಕ್ಸ್ಟ್ರಾ ವಿಟಮಿನ್ ಡಿ ಹಾಕೋ ಬದಲು ಮಕ್ಕಳು ನೀವು ಬಿಸ್ಲಿಗೆ ಹಿಡ್ಕೊಂಡ್ರೆ ಮಕ್ಳು ಜಾಂಡೀಸ್ ಬರಲ್ಲ. ಸೂರ್ಯನ ಕಿರಣ ಮಗು ಪಾಸ್ ಆಗ್ತಾ ಇದೆ, ಅಂದ್ರೆ ಸೂರ್ಯನ ತತ್ವ ಮಗುಲ್ ಬ್ಯಾಲೆನ್ಸ್ ಇಲ್ಲ. ಮಗು ಅಂತ ಬೆಚ್ಚಗೆ ಇಡ್ತೀರಾ, ಶೀತ ಆಗಬಾರ್ದು ಅಂತ ಹೇಳ್ತೀರಿ. ಯಾಕಂದ್ರೆ ಹುಟ್ಟಿದ ಮಕ್ಕಳಲ್ಲಿ ಚಂದ್ರನ ಕಿರಣ ಜಾಸ್ತಿ ಆಗ್ಬಿಡ್ತು ಅಂದ್ರೆ ದೇಹದಲ್ಲಿ ಇರ್ತಕ್ಕಂಥ ಪಾರ್ಟ್ಸ್ ಏನಾಗುತ್ತೆ ಅಂದ್ರೆ ಕೆಲವೊಂದ್ಸಲ ಸ್ತಬ್ಧ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೋಡಿ, ಇದನ್ನೆಲ್ಲ ಲಿಂಕ್ ಮಾಡ್ಕೊಳ್ಳಿ ಒಂದಕ್ಕೊಂದು. ನಾವು ಸೌಂದರ್ಯ ಲಹರಿ ಮೀನಿಂಗ್ ತಿಳ್ಕೊಂತಾ ಇದ್ದೀವಿ, ಆದ್ರೆ ಅದ್ರೊಳಗಡೆ ಇರೋ ಗೂಢ ಅರ್ಥ ಮನುಷ್ಯನ ಆರೋಗ್ಯದ ಬಗ್ಗೆ ತಿಳಿಸ್ಕೊಟ್ಬಿಟ್ಟಿದ್ದಾರೆ. ಹೇಗೆ ಮಾನವನ ಬಾಡಿ ವರ್ಕ್ ಆಗ್ತಾ ಇದೆ, ನಾವ್ ಅದನ್ನ ಯಾವ ತರ ಕಂಟ್ರೋಲ್ ಮಾಡ್ಕೋಬೇಕು. ಹುಟ್ಟಿದಾಗಿಂದ ಶುರು ಮಾಡ್ತಾರೆ, ಕರೆಕ್ಟ್ ಸಾಯೋ ತನಕನೂ ಹೇಳ್ತಾರೆ. ವಯಸ್ಸು ಆಗ್ತಾ ಏನಾಗುತ್ತೆ ಅಂದ್ರೆ ಈ ಕಿರಣಗಳು ಸಂಖ್ಯೆ ಕ್ಷೀಣಿಸ್ತಾ ಬರುತ್ತೆ. 40 ವರ್ಷ ಆಗೋಯ್ತು ಹೆಣ್ಮಕ್ಳಿಗೆ, ಬೆನ್ನೋ ಬಂದ್ಬಿಡ್ತು, ನಿಮ್ಗೆ ಕಾಲ್ನೋ ಬಂತು. ಆಮೇಲೆ ಮೆನುಪಾಸ್ ಸ್ಟಾಪ್ ಆದ್ಮೇಲೆ ನಿಮ್ಗೆ ಅಂದ್ರೆ ಗರ್ಭಕೋಶದಲ್ಲಿ ಆ ಒಂದು ಸ್ಟೇಜ್ ಆದ್ಮೇಲೆ ಅದು ನಿಂತೋದ್ಮೇಲೆ ಏನಾಗುತ್ತೆ ಅಂದ್ರೆ ಮೈನ್ ಆಗಿ ಹೆಣ್ಮಕ್ಳಿಗೆ ತುಂಬಾ ಅಡ್ವಾಂಟೇಜ್. ಮಂತ್ಲಿ ದೇಹದಿಂದ ಏನಾಗುತ್ತೆ ಅಂದ್ರೆ ಕಲ್ಮಶಗಳನ್ನ ದೂರ ಮಾಡ್ತಾ ಬರುತ್ತೆ ದೇಹ. ಆ ಕಲ್ಮಶಗಳು ದೂರ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಈ ಚಕ್ರಾಸ್ ಅಲ್ಲಿ ಈ ಕ್ರಿಯೇಟ್ ಆಗ್ತಕ್ಕಂತ ರೇಸ್ ಏನಿದೆ, ಕಿರಣ ಕಾಂತಿ ಏನಿದೆ, ಅದು ಎಕ್ಸಾಂಪಲ್ ಇವಾಗ ಈ ತಿಂಗಳು ನನಗೆ ಚಂದ್ರನ್ ಕಾಂತಿ ಜಾಸ್ತಿ ಆಗೋಯ್ತು ಅಂದ್ರೆ ಆ ಟೈಮಲ್ಲಿ ದೇಹ ಏನ್ ಮಾಡುತ್ತೆ ಅಂದ್ರೆ ಆ ಕಾಂತಿನ ಕಳ್ಕೊಳಕ್ ಟ್ರೈ ಮಾಡಿ ಬ್ಯಾಲೆನ್ಸ್ ಮಾಡ್ಕೊಂತ ಹೋಗುತ್ತೆ. ಬಟ್ ಹೆಣ್ಮಕ್ಳಿಗೆ ವಯಸ್ಸಾಗ್ತಾ ಏನಾಗುತ್ತೆ ಅಂದ್ರೆ ಈ ಕಾಂತಿಗಳು ಗಂಡ್ಮಕ್ಳಲ್ಲೂ ಅಷ್ಟೇ ಹೆಣ್ಮಕ್ಳಲ್ಲೂ ಅಷ್ಟೇ, ಬಟ್ ಹೆಣ್ಮಕ್ಳಲ್ಲಿ ಬೇಗ ಆಗತ್ತೆ. ನಿರಂತರವಾಗಿ ಕಾರ್ಯ ಮಾಡಿ ಏನಾಗತ್ತೆ ಅಂದ್ರೆ ಅದೊಂದ್ ಸ್ವಲ್ಪ ಸುಸ್ತಾದಂಗೆ ಅಥವಾ ಅದು ತನ್ನ ಕಾರ್ಯವನ್ನ ಕಡಿಮೆ ಮಾಡ್ತಾ ಬರುತ್ತೆ. ಅವಾಗ ನಿಮಗೆ ಬೆನ್ನೋವು, ಕಾಲ್ ನೋವು, ಮಂಡಿ ನೋವು, ಮೂಳೆ ಸವೆತ
ಈ ರೀತಿಯಾದಂತ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಬರ್ತಾ ಇರುತ್ತೆ. ಸೊ ಇದಕ್ಕೆಲ್ಲ ಏನ್ ಮಾಡ್ಬೋದು ಅಂದ್ರೆ, ನೀವು ಎಕ್ಸಾಂಪಲ್ ನಿಮ್ಮಲ್ಲಿ ಕಾಲು ಮಂಡಿ ನೋವು ಈ ತರ ಎಲ್ಲ ಜಾಸ್ತಿ ಇತ್ತು ಅಂದ್ರೆ ನೀವು ವಾಯು ತತ್ವವನ್ನು ಅಬ್ಸರ್ವ್ ಮಾಡ್ಬೇಕು. ವಾಯು ತತ್ವ ಯಾವುದು ಅಂದ್ರೆ ಅನಾಹತ ಚಕ್ರ. ಅನಾಹತ ಚಕ್ರ ಬಂದು 54, ಅದಕ್ಕೆ ಒಡೆಯನಾದಂತವನು ಸೂರ್ಯ. ದಿನಾ ಬೆಳಗ್ಗೆ 6 ಗಂಟೆಗೆ ಎದ್ದು ಸೂರ್ಯ ಹುಟ್ಟೋ ಸಮಯಕ್ಕೆ ಕೈಕಾಲು ಮುಖವನ್ನ ತೊಳ್ಕೊಂಡು ಉಷಾಪಾನವನ್ನ ಮಾಡಿ, ಅಂದ್ರೆ ಹಿಂದಿನ ತಾಮ್ರ ಚೊಂಬಲ್ ನೀರಿಟ್ಟಿರ್ಬೇಕು, ಅದಕ್ಕೆ ಒಂದು ತುಳಸಿ ಎಲೆ, ಒಂದ್ ಸ್ವಲ್ಪ ಏಲಕ್ಕಿ, 1-2 ಕಾಲು ಏಲಕ್ಕಿ ಹಾಕಬೇಕು, ಜೊತೆಗೆ 1-2 ಕೇಸರಿ ದಳ ಹಾಕಬೇಕು, 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ತಿದ್ರು ಆಗತ್ತೆ, ತುಪ್ಪ ಹಾಕ್ತಾರೆ, ಶುದ್ಧವಾದ ಹಸುವಿನ ತುಪ್ಪ ಅಂತ ಹೇಳ್ತಾರೆ, ಆಗದಿರೋರು ಕೊಬ್ಬರಿ ಎಣ್ಣೆ ಕೂಡ ಹಾಕಬಹುದು. ಅದನ್ನ ತಾಮ್ರ ಚೊಂಬಲಿ ಇಟ್ಟು ಮುಚ್ಚಿಟ್ಬಿಡ್ಬೇಕು. ಬೆಳಗ್ಗೆ ಎದ್ದು 6 ಗಂಟೆ ಕರೆಕ್ಟ್ ಆಗಿ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಎದ್ದು ಕೈಕಾಲು ಮುಖ ತೊಳ್ಕೊಂಡು ಹೊರಗಡೆ ಬಂದು ಸೂರ್ಯನಿಗೆ ನಮಸ್ಕಾರವನ್ನ ಮಾಡಿ ಪ್ರಾರ್ಥನೆ ಮಾಡಿ, ಆಯ್ತಾ, ಗಾಯತ್ರಿ ಮಂತ್ರವನ್ನ ಹೇಳ್ಕೊಂಡು ಹೆಣ್ಮಕ್ಳು ಹೇಳ್ಬೋದು. ಓಂ ಭೂರ್ಭುವ ಸ್ವಃ ಹೇಳ್ಕೋಬಹುದು. ಗಾಯತ್ರಿ ಮಂತ್ರ ಹೇಳಕ್ ನಿಮ್ ಮನ್ಸು ಒಪ್ಲಿಲ್ಲ ಅಂದ್ರೆ ಸೂರ್ಯನ ದ್ವಾದಶ ನಾಮಗಳನ್ನ ಹೇಳ್ಕೋಬಹುದು. ಸೂರ್ಯನ ದ್ವಾದಶ ನಾಮ ಗೊತ್ತಿಲ್ಲದೆ ಇದ್ರೆ ಓಂ ಸೂರ್ಯಾಯ ನಮಃ, ಅಥವಾ ಓಂ ಭಾಸ್ಕರಾಯ ನಮಃ, ಅಥವಾ ಓಂ ಆದಿತ್ಯಾಯ ನಮಃ, ಅಥವಾ ಓಂ ರವಯೇ ನಮಃ, ಇನ್ನು ಯಾವುದೋ ನಾಮ ಬೇಕಾದ್ರೂ ಹೇಳ್ಕೋಬಹುದು. 11 ಸಲನೋ 21 ಸಲ ಹೇಳ್ಕೊಂಡು ಆ ಉಷಾಪಾನವನ್ನ ತಲೆಯನ್ನ ಮೇಲಕ್ಕೆ ಮಾಡಿ ಆಕಾಶದ ಕಡೆ ನೋಡಿ ಕಣ್ಣನ್ನ ಮುಚ್ಚಿ ಚೊಂಬನ್ನ ಎತ್ತಿ ನೇರವಾಗಿ ಗಂಟ್ಲಿಗೆ ಹಾಕೊಂಡು ಆ ನೀರನ್ನ ಕುಡಿಬೇಕು. ಕಚ್ಕೊಂಡ್ ಗಡಗಡ ಅಂತ ಕುಡಿದ್ಬಿಡತ್ತಲ್ಲ, ಆ ರೀತಿ ಮಾಡಿ 5 ನಿಮಿಷ ಕೂತ್ಕೊಂಡು ಸೂರ್ಯನ ಬಿಸಿಲಲ್ಲಿ ನೀವು ಆಮೇಲೆ ಬರೋದ್ರಿಂದ ನೀವು ಅಬ್ಸರ್ವ್ ಮಾಡಿ. ಇಷ್ಟೇ ಟೆಕ್ನಿಕ್ಕು. ಈ ಮಂಡಿ ನೋವು, ಕಾಲ್ ನೋವು ಯಾರಲ್ಲಿ ವಾಯುತತ್ವ ಜಾಸ್ತಿ ಆಗ್ಬಿಟ್ಟು ಅವಾಗ ಮೀನ ಕಾಡೋದು ಚಳಿಗಾಲದಲ್ಲಿ. ಸೂರ್ಯ ಬರಲ್ಲ, ಮೋಡ ಎಲ್ಲ ಕವಿದ ವಾತಾವರಣ, ಟೈಲ್ಸ್ನೆಲ್ಲ ಕಾಲಿಟ್ರೆ ಕೋಲ್ಡ್ ಆಗ್ತಿರುತ್ತೆ, ನೆಲ ಎಲ್ಲ ಸಾಕ್ಸ್ ಹಾಕೋಬೇಕು ಅನ್ಸ್ತಿರುತ್ತೆ, ಒಂಥರ ಸ್ವೆಟರ್ ಎಲ್ಲ ಹಾಕೊಂಡು ಚಳಿ ಅಂತೀರಾ, ಕಾಲ್ ಹಿಡ್ಕೊಬಿಡ್ತವೆ, ಮುಂದಕ್ಕೆ ಎತ್ತಿಕ್ಕಾಗಲ್ಲ ನೋಡಿ. ಅವಾಗ ಇದನ್ನ ಮಾಡ್ತಾ ಬನ್ನಿ. ಸೂರ್ಯ ಬರ್ಲಿಲ್ಲ ಅಂದ್ರೆ ಇದನ್ನ ಮಾಡಿ, ಪರವಾಗಿಲ್ಲ, ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಟೆಲ್ಕಾಲ್ ಟ್ಯಾಬ್ಲೆಟ್ ರಾಮಬಾಣ ಅಲ್ಲ, ಅಥವಾ ಯಾವುದೋ ಒಂದು ಇಂಜೆಕ್ಷನ್ ನಿಮ್ನ ಸರಿ ಮಾಡಲ್ಲ. ಇನ್ನೂ ಕೆಲವೊಬ್ಬರಿಗೆ ಹೀಟ್ ಜಾಸ್ತಿ, ಅಗ್ನಿ ತತ್ವ ಸ್ವಾಧಿಷ್ಠಾನ ಚಕ್ರ 62 ಕಿರಣ, ಅದಕ್ಕೆ ಅಗ್ನಿನೇ ದೇವರು. ಅಗ್ನಿ ತತ್ವವನ್ನ ಅಗ್ನಿಯಿಂದನೇ ಸಾಯಿಸ್ಬೇಕು. ಸೀಕ್ರೆಟ್ಸ್ ಅಲ್ಲಿ ಕೊಡ್ತಿದ್ದೀನಿ, ಅಗ್ನಿ ತತ್ವವನ್ನ ಅಗ್ನಿಯಿಂದನೇ. ಸರ್, ಹೇಗೆ ಅಗ್ನಿ ತತ್ವವನ್ನ ಅಗ್ನಿಯಿಂದ? ಇಲ್ಲಿ ವಾಯು ತತ್ವದವ್ರಿಗೆ ನಾನು ಕೋಲ್ಡ್ ವಾಟರ್ ಹೇಳ್ದೆ, ನಾನು ಹಾಟ್ ವಾಟರ್ ನಾನು ಸಜೆಸ್ಟ್ ಮಾಡ್ಲಿಲ್ಲ ನಾನು ಅವ್ರಿಗೆ. ಈ ಅಗ್ನಿ ತತ್ವದವ್ರು ಏನ್ ಮಾಡ್ಬೇಕು, ಉಲ್ಟಾ ಮಾಡ್ಬೇಕು. ಬಿಸಿ ನೀರನ್ನ ತಗೊಂಡು ಬಿಸಿ ನೀರನ್ನ ಕುಡಿದು ಬೆಳಗ್ಗೆ ಹೊತ್ತು ಸೂರ್ಯನ ಹತ್ರ ನಮಸ್ಕಾರ ಮಾಡ್ಬೇಕು. ವಾಯು ತತ್ವ ಇರೋರು ಕೋಲ್ಡ್ ವಾಟರ್ ಕುಡಿಬೇಕು. ಜಲತತ್ವ ಇರೋರು ಏನ್ ಮಾಡ್ಬೇಕು ಸರ್? ನನ್ಗೆ ಇದು ಸರ್, ನನ್ನ ಮೂಗೆಲ್ಲ ಯಾವಾಗ್ಲೂ ಅಂತ ಇರುತ್ತೆ, ಮೂಗೆಲ್ಲ ಒಂಥರ ನೆವೆ ಆಗ್ತಾ ಇರುತ್ತೆ, ಗಂಟ್ಲಲ್ಲೆಲ್ಲ ಇಚ್ಚಿಚ್ಚಾಗ್ತಾ ಇರುತ್ತೆ, ಅಕ್ಷಿ ಬರ್ತಾ ಇರುತ್ತೆ ನನಗೆ. ಜಲತತ್ವ ಮಣಿಪುರ ಚಕ್ರದವ್ರು ನೀವು. 52 ಇದು ಸೂರ್ಯನೇ ಸ್ಥಾನ ಆಗಿರೋದ್ರಿಂದ ನೀವೇನ್ ಮಾಡ್ಬೇಕು ಅಂದ್ರೆ, ಈ ತರ ಕೋಲ್ಡ್ ಇರೋರು ಇದರಲ್ಲಿ ಬಿಸಿನೀರ್ ಕುಡಿತೀರಾ, ಇದೆಲ್ಲ ಮಾಡ್ತೀರಲ್ವಾ, ಹೌದು ಮಾಡ್ಬೇಕು. ಬಟ್ ನೀವು ಉಲ್ಟಾ ಮಾಡ್ಕೋಬೇಕು. ಸರ್, ಏನ್ ಸರ್ ಉಲ್ಟಾ ಮಾಡ್ಬೇಕು? ಈಗ ನೋಡಿ, ಇವತ್ತು ನೀವ್ ತಣ್ಣೀರ್ ಕುಡೀರಿ, ನಾಳೆ ಬಿಸಿನೀರ್ ಕುಡೀರಿ, ನೋಸ್ ಬ್ಲಾಕ್ ಆಗೋಯ್ತು. ರೀಸನ್ ಕೇಳಿದ್ರೆ ನಾನ್ ತಣ್ಣೀರು ಬಿಸಿನೀರು 2 ಕುಡಿದು ಬಿಟ್ಟೆ, ಹಾಗಾಗಿ ನನಗೆ ಕೋಲ್ಡ್ ಆಗೋಯ್ತು ಅಂತ ಹೇಳ್ತೀರ. ಯಾಕೆ ಹೇಳಿ? ಯಾಕಂದ್ರೆ ಬ್ರೈನ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡ್ಬಿಡ್ತು ನಿಮ್ಗೆ. ಇಲ್ಲೂ ಅದೇ ರೂಲ್ ನ ಫಾಲೋ ಮಾಡ್ಬೇಕು ನೀವು. ಈ ತರ ಯಾರಿಗೆ ಟೆಸ್ಟ್ ಅಲರ್ಜಿ ಆಗಲ್ಲ, ಪದೇ ಅಕ್ಷಿ ಬರ್ತಾ ಇರುತ್ತೆ, ಮೂಗೆಲ್ಲ ಕಟ್ತಾ ಇರುತ್ತೆ, ಮೂಗಲ್ಲಿ ಯಾವಾಗ್ಲೂ ಸೋರ್ತಾ ಇರುತ್ತೆ, ಗಂಟ್ಲು ಕರ್ತಾ ಆಗ್ತಾ ಇರುತ್ತೆ ಅಂದ್ರೆ ನೀವು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡ್ಬೇಕು. ಕೋಲ್ಡ್ ಆಗಿರ್ಬೇಕಾದ್ರೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಆಸೆ ಆಗತ್ತೆ, ಕೆಮ್ಮಂದಿರ್ಬೇಕಾದ್ರೆ ಸೀಬೆ ಹಣ್ಣು ತಿನ್ಬೇಕು ಅಂತ ಆಸೆ ಆಗತ್ತೆ. ಆಕ್ಚುಲಿ ಅದು ಒಳ್ಳೇದು. ಈಗ ಏನ್ ಮಾಡ್ಬೇಕು ಅಂದ್ರೆ, ಇವತ್ತು ಸೋಮವಾರ ಎದ್ದು 6 ಗಂಟೆಗೆ ಉಷಾಪಾನ ಮಾಡಬೇಕು.
ಬಿಸ್ನೀರ್ ತಣ್ಣೀರ್ ಮಿಕ್ಸ್ ಮಾಡ್ಕೊಂಡ್ರು ಕೋಲ್ಡ್ ಆಗುತ್ತೆ, ಅದು ಗೊತ್ತಿರ್ಲಿ ನಿಮ್ಗೆಲ್ಲ ಅನುಭವ ಆಗಿರುತ್ತೆ. ಒಂದು ಬಿಸ್ನೀರ್ ಕಾಯಿಸ್ಬಿಡ್ಬೇಕು, ಬಿಟ್ಬಿಡ್ಬೇಕು. ಇಲ್ಲಿ ತನಕ ಬಿಡ್ಬೇಕು ಅಂದ್ರೆ ಅದು ಫುಲ್ಲು ಆರ್ಬೇಕು, ಕೈ ಇಟ್ರೆ ಏನು ಬಿಸಿನೇ ಇಲ್ಲ ಅಂತ ಫೀಲ್ ಆಗ್ಬೇಕು, ಚೂರ್ ಬಿಸಿ ಇರ್ಬೇಕು. ಅಂತ ನೀರನ್ನ ನೀವು ಕುಡಿಬೇಕು. ಬಿಸಿನೂ ಆಯ್ತು, ನೀರು ಆರೋಯ್ತು, ಹಾದಿ ಹಾರಿಸಿರ್ತಕ್ಕಂಥ ನೀರು, ಅಲ್ಲಿ ಲ್ಯೂಕ್ ವಾರ್ಮ್ ವಾಟರ್ ಆಗಿರ್ಬಾರ್ದು, ಅದಕ್ಕಿನ್ನ ಒಂಚೂರು ಕಡಿಮೆ ಇರ್ಬೇಕು. ಅಂತ ನೀರನ್ನ ಕುಡಿಬೇಕು. ಸರ್ ಎಷ್ಟ್ ದಿನ ಕುಡಿಬೇಕು, ಏನ್ ಮಾಡ್ಬೇಕು ಅಂತ ಡೌಟ್ ಇದೆ. ದಿನ ಲೆಕ್ಕ ಇಲ್ಲ ಇದು. ನೀವ್ ಏನ್ ಬೇಕಾದ್ರೆ ಯಾವಾಗ ಬೇಕಾದ್ರೂ ಕುಡಿಬಹುದು, ಸ್ಟಾಪ್ ಮಾಡ್ಬೇಕು ಅಂದ್ರೆ ಸ್ಟಾಪ್ ಮಾಡ್ಬೋದು. ಬಟ್ ಅಂತ ನಿಮ್ಗೆ ಪ್ರಾಬ್ಲಮ್ ಆಗ್ತಿರೋ ಟೈಮಲ್ಲಿ ಇದನ್ನ ಟ್ರೈ ಮಾಡಿ. ಆಮೇಲೆ ನಾವು ಮೆಡಿಟೇಷನ್ ಕ್ಲಾಸ್ ಅಲ್ಲಿ ನಾವು ಎಲ್ರಿಗೂ ಜಲತತ್ವವನ್ನ ಹೇಳ್ಕೊಟ್ಟಿದ್ವಿ. ಕೇಳಿಸ್ಕೊಳ್ಳಿ, ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ. ಕರೆಕ್ಟಾಗಿ ಕೇಳಿಸ್ಕೋಬೇಕು, ನಂಗೆ ಡೌಟ್ ಕೇಳಿದ್ರೆ ಮತ್ತೆ ರಿಪೀಟ್ ಮಾಡಲ್ಲ. ಜಲತತ್ವ, ಹೇಗೆ ಜಲತತ್ವವನ್ನ ಫಾಲೋ ಮಾಡ್ಬೇಕು. ಮೇನ್ ಆಗಿ ಯಾರಿಗೆಲ್ಲ ಮಂಡಿ ನೋವು, ಕಾಲ್ ನೋವು, ಈ ತರ ನೋವಿನ ಸಮಸ್ಯೆ ಇದೆ ಅವ್ರಿಗೆ ಹೇಳ್ಕೊಡ್ತಾ ಇದೀನಿ ಇದನ್ನ. ಒಂದು ಬಕೆಟ್ ಅಲ್ಲಿ ಬಿಸಿನೀರ್ ತಗೋಬೇಕು, ಇನ್ನೊಂದು ಬಕೆಟ್ ಅಲ್ಲಿ ತಣ್ಣೀರ್ ತಗೋಬೇಕು. ಒಂದು ಬಕೆಟ್ ಅಲ್ಲಿ ಬಿಸಿನೀರು, ಇನ್ನೊಂದು ಬಕೆಟ್ ಅಲ್ಲಿ ತಣ್ಣೀರು, ಕಾಲು ಮುಳುಗುವಷ್ಟು, ಮೊಣಕಾಲು ಮಂಡಿಯಿಂದ ಕೆಳಗಡೆ ಅಷ್ಟು ಮುಳುಗುವಷ್ಟು ಒಂದ್ ಚೇರ್ ಹಾಕೋಬೇಕು. ಚೇರ್ ಹಾಕೊಂಡು ಎರಡೂ ಕಾಲನ್ನ ಇಟ್ಕೋಬೇಕು. ಎಕ್ಸಾಂಪಲ್, ರೈಟ್ ಲೆಗ್ ಬಿಸಿನೀರು, ಲೆಫ್ಟ್ ಲೆಗ್ ತಣ್ಣೀರು ಅಂದ್ರೆ ಕೋಲ್ಡ್ ವಾಟರ್. ಸರ್ ಬಿಸಿ ಎಷ್ಟಿರ್ಬೇಕು, ನಿಮ್ಗೆ ಎಷ್ಟು ಅಡಿಯುತ್ತೋ ಅಷ್ಟು ಬಿಸಿ. ನಾರ್ಮಲ್ ರೂಮ್ ಟೆಂಪರೇಚರ್ ಇರ್ತಕ್ಕಂಥ ಒಂದು ಬಸ್ಲು ಮನೇಲಿ ಅಥವಾ ಟ್ಯಾಪ್ ವಾಟರ್ ಬರ್ತಕ್ಕಂಥ ತಣ್ಣೀರನ್ನ ಇನ್ನೊಂದ್ ಕಾಲ್ಗೆ ಇಟ್ಕೊಳ್ತೀರಾ. ಆದ್ರೆ ಬಿಸಿನೀರ್ಗೆ ಏನೇನ್ ಹಾಕೋಬೇಕು ಅಂತ ಕೇಳಿಸ್ಕೊಳ್ಳಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀಲಗಿರಿ ಎಣ್ಣೆ 1 ಸ್ಪೂನು, ಕೊಬ್ಬರಿ ಎಣ್ಣೆ 1 ಸ್ಪೂನು, ಕಲ್ಲುಪ್ಪು 1 ಚಮಚ, ತುಳಸಿ ಆಯಿಲ್ ಆದ್ರೂ ಹಾಕೋಬಹುದು ಅಥವಾ ತುಳಸಿನಾದ್ರೂ ಹಾಕೋಬಹುದು, ಪಚ್ಕರ್ಪೂರ ಹಾಕೋಬೇಕು. ಅರ್ಥ ಆಯ್ತಾ? ಇಷ್ಟನ್ನು ಬಿಸಿನೀರ್ಗೆ ಹಾಕೋಬೇಕು. ಹಾಕೊಂಡು ಕಾಲಿಟ್ಕೊಂಡು ಕಣ್ಣನ್ನ ಮುಚ್ಚಿ ಓಂಕಾರವನ್ನ 21 ಸಲ ಹೇಳ್ಕೋಬೇಕು. ಅಂದ್ರೆ ರೈಟ್ ಲೆಗ್ಗೆ, ಬಲಗಾಲಿಗೆ ಪ್ರೆಷರ್ ಕೊಡುವಂತ ಓಂಕಾರ 21 ಸಲ. ಅಂದ್ರೆ ನಿಮ್ ಕಾನ್ಸಂಟ್ರೇಷನ್ ಎಲ್ಲ ನಿಮ್ ಬಲಗಾಲ್ ಮೇಲ್ ಮಾತ್ರ ಇರಬೇಕು. ಕೇಳಿಸ್ಕೊಂತ ಇದ್ದೀರಾ? ಕಣ್ಣು ಮುಚ್ಚಿದೀನಿ, ಈಗ ನಾನು ಓಂಕಾರ ಹೇಳ್ತಾ ಇದ್ದೀನಿ. ನನ್ ಬಲಗಾಲು, ನನ್ ಬಲಗಾಲು, ನನ್ ಬಲಗಾಲು, ರೈಟ್ ಲೆಗ್, ರೈಟ್ ಲೆಗ್, ರೈಟ್ ಲೆಗ್, ರೈಟ್ ಲೆಗ್, ಓಂಕಾರ, ಓಂಕಾರ, ಓಂಕಾರ 21 ಸಲ. ನೆಕ್ಸ್ಟ್ ನನ್ ಲೆಫ್ಟ್ ಲೆಗ್, ಲೆಫ್ಟ್ ಲೆಗ್, ಲೆಫ್ಟ್ ಲೆಗ್, ಲೆಫ್ಟ್ ಲೆಗ್, ಲೆಫ್ಟ್ ಲೆಗ್ 21 ಸಲ ಓಂಕಾರ. ಕಣ್ ಬಿಡ್ಬೇಕು. ಈಗ ರೈಟ್ ಲೆಗು ಬಿಸಿನೀರಾಯ್ತು, ಲೆಫ್ಟ್ ಲೆಗು ತಣ್ಣೀರಾಯ್ತು, ಮುಗೀತು. ಉಲ್ಟಾ ಮಾಡ್ಬೇಕು. ನೆಕ್ಸ್ಟ್ ಮತ್ ಎಡಗಾಲಿಗೆ ಬಿಸಿನೀರ್ ಕೊಡ್ಬೇಕು, ಬಲಗಾಲ್ಗೆ ತಣ್ಣೀರ್ ಕೊಡ್ಬೇಕು. ನಿಮ್ಗೊಂದ್ ಸೀಕ್ರೆಟ್ ಹೇಳ, ನೀವ್ ಬಲಗಾಲ್ಗೆ ಏನಾದ್ರು ಬಿಸಿನೀರ್ ಕೊಡ್ತಿದ್ದೀರಾ ಅಂದ್ರೆ ಅದು ನಿಮ್ ಕೋಲ್ಡ್ ಆಗಕ್ ಶುರುವಾಗುತ್ತೆ, ಕೋಲ್ಡ್ ನೀರ್ ಹಾಟ್ ಆಗಕ್ ಶುರುವಾಗುತ್ತೆ. ಈಗಲೂ ಹೇಳ್ತೀನಿ, ಬ್ರೈನ್ ಆಪೋಸಿಟ್ ಡೈರೆಕ್ಷನ್ ವರ್ಕ್ ಮಾಡೋದು. ಇದನ್ನ ವಾರದಲ್ಲಿ ತುಂಬಾ ಜಾಸ್ತಿ ನೋವಿದ್ರೆ ವಾರದಲ್ಲಿ 2 ರಿಂದ 3 ಸಲ, ಕಡಿಮೆ ನೋವಿದ್ರೆ ವಾರದಲ್ಲಿ 1 ಸಲ. ಇದನ್ನ ಅವಾಗವಾಗ, ಯಾವಾಗೆಲ್ಲ ನಿಮ್ ನೋವಾಗುತ್ತೆ, ಕೆಲವೊಬ್ರು ಕಣ್ಣಲ್ಲಿ ನೀರೇ ಹಾಕೊಂಡ್ಬಿಡ್ತಾರೆ ಕಾಲ್ ನೋವು ತಡೆಯಕ್ಕಾಗದೆ, ಅಂತವ್ರು ಇದನ್ನ ಜಲತತ್ವವನ್ನ ಫಾಲೋ ಮಾಡಿ ನಿಮ್ಗೆ 90% ಕ್ಯೂರ್ ಆಗ್ಬಿಡ್ತೀರ. ಸರ್ ಇದ್ ಹೆಂಗಾಯ್ತು ಸರ್ ಅಂದ್ರೆ, ನಾನು ಯಾವ ಬೇಸಿಸ್ ಮೇಲೆ ಹೇಳ್ಕೊಟ್ಟೆ ಅಂದ್ರೆ, ಅಗೇನ್ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಈ 360 ಏನ್ ಕಿರಣಗಳಿದೆ, 360 ಕಿರಣ, ಅದೇನಾಗತ್ತೆ ಅಂದ್ರೆ ಈ ಬಿಸಿನೀರು ತಣ್ಣೀರಿಂದ ಜಲತತ್ವ, ಅಗ್ನಿತತ್ವ, ವಾಯುತತ್ವ ಬ್ಯಾಲೆನ್ಸ್ ಮಾಡಕ್ಕೆ ಪ್ರಯತ್ನ ಪಡುತ್ತೆ. ಅರ್ಥ ಆಯ್ತಾ? ಇದು ಒಂದು ಸೀಕ್ರೆಟ್. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಬ್ರಹ್ಮಾಂಡವನ್ನು ಬೆಳಗ್ತಕ್ಕಂತ 360 ಕಿರಣ, ಆ 360 ಕಿರಣನೇ ತಾಯಿ ನಮಗೆ ದೇಹದೊಳಗಡೆ ಕೊಟ್ರು. ಪ್ರಜಾಪತಿ ರೂಪದಲ್ಲಿ ನಮ್ಮ ಲೋಕವನ್ನ ಪಾಲಿಸ್ತಾ ಇದ್ದ, ಜೊತೆಗೆ ಸಂವತ್ಸರಗಳು ಬೇರೆ ಇದೆ. ಅದ್ರಲ್ಲಿ 108 ಅಗ್ನಿ, 116 ಸೂರ್ಯ, ಚಂದ್ರಕಿರಣ 136, ಒಟ್ಟಾರೆ 360 ಕಿರಣಗಳು ಇದೆ. ಅದರಲ್ಲಿ ಸೂರ್ಯ ರೂಪವಾಗಿ, ಸೂರ್ಯ ಹಗಲಿನಲ್ಲಿ ಬಂದ್ರೆ ರಾತ್ರಿ ಹೊತ್ತು ಚಂದ್ರ ರೂಪವಾಗಿ ಬರ್ತಾನೆ. ಅಗ್ನಿ ನೋಡಿ ಸರ್, ಅಗ್ನಿ ಯಾವಾಗ ಬರ್ತಾನೆ ನೋಡೋಣ, ಉತ್ತರ ಯಾರೂ ಗೊತ್ತಿಲ್ಲ. ಇದು ಸೂರ್ಯ ಬೆಳಗ್ಗೆ ಹೊತ್ತು ಬಂದ,
ಚಂದ್ರ ರಾತ್ರಿ ಹೊತ್ತು ಬಂದ. ನಾನು ಹೇಳ್ದೆ ಸಾಯಂಕಾಲದ ಹೊತ್ತಿಗೆ ಒಬ್ರಿಗೆ ಜ್ವರ ಜಾಸ್ತಿ ಆಗ್ಬಿಡುತ್ತೆ. ಬೆಳಗ್ಗೆ ಹೊತ್ತು ತುಂಬಾ ಚೆನ್ನಾಗಿರ್ತಾರೆ, ಸಾಯಂಕಾಲ ಆಗ್ತಾ ಆಗ್ತಾ ಫೀವರ್ ಜಾಸ್ತಿ. ಬೆಳಗ್ಗೆ 108 ಸೂರ್ಯಕಿರಣ ಬಂತು, ರಾತ್ರಿ 116 ಚಂದ್ರಕಿರಣ. ಅಂದ್ರೆ ಯಾವ್ದು ಜಾಸ್ತಿ ಆಯ್ತು? ಸೂರ್ಯನ ಚಂದ್ರನು. ಚಂದ್ರನದೇ ಪವರ್ ಜಾಸ್ತಿ ಇದೆ ನೈಟ್ ಹೊತ್ತು. ಅಂದ್ರೆ ಜ್ವರ ಜಾಸ್ತಿ ಆಗ್ಬೇಕಲ್ಲ, ಹೀಟ್ ಜಾಸ್ತಿ ಆಗ್ಬೇಕಲ್ಲ ಅಲ್ಲಿ. ಇನ್ನು 108 ಅಗ್ನಿಕಿರಣ ಇದೆ. ಆ 108 ಅಗ್ನಿಕಿರಣ ಬರೋದು ಯಾವಾಗ ಅಂದ್ರೆ ಸಂಧ್ಯಾಕಾಲಗಳಲ್ಲಿ ಅಗ್ನಿ ರೂಪ ಇರುತ್ತೆ. ಸರ್ ಯಾವ್ದು ಸರ್ ಸಂಧ್ಯಾಕಾಲ? ಗೊತ್ತಲ್ಲ ಸಂಧ್ಯಾಕಾಲ ಅಂದ್ರೆ ಯಾವಾಗ ಅಂತ. ಅದನ್ನ 2 ರೀತಿಲೂ ಹೇಳ್ತಾರೆ. ಬ್ರಾಹ್ಮಿ ಮುಹೂರ್ತ ಅಂತ ಕೂಡ ಹೇಳ್ತಾರೆ, ಜೊತೆಗೆ ಸಾಯಂಕಾಲ ಗೋಧೂಳಿ ಲಗ್ನ ಅಂತ ಏನ್ ಕರಿತೀರಾ ಆ ಸಮಯಗಳಲ್ಲಿ, ಸಂಧ್ಯಾಕಾಲಗಳಲ್ಲಿ ಅಗ್ನಿ ರೂಪ ಅಂದ್ರೆ ಶಿವಶಕ್ತಿ ಸ್ವರೂಪಳಾದಂತಹ, ಚೈತನ್ಯ ರೂಪಳಾದಂತಹ ಭಗವತಿ ಚರಾಚರಾತ್ಮಕವಾಗಿ ಜಗತ್ತನ್ನೆಲ್ಲ ಕಾಪಾಡ್ತಾ ಇದ್ದಾಳೆ. ಆಕೆ ಇಲ್ಲ ಅಂದ್ರೆ ಅಂಧಕಾರ ಆಗೋಗ್ತಿತ್ತು, ಅಂಧಮಯ ಆಗೋಗ್ತಿತ್ತು ಇಡೀ ಜಗತ್ತು. ನೋಡಿ, ವರ ಕೇಳ್ತಾನೆ ಹಿರಣ್ಯಕಶಿಪು, ಬೆಳಗ್ಗೆ ಹೊತ್ತು ಬರ್ಬಾರ್ದು, ಮಧ್ಯಾಹ್ನ ಹೊತ್ತು ಬರ್ಬಾರ್ದು, ರಾತ್ರಿ ಹೊತ್ತು ಬರ್ಬಾರ್ದು, ಮೇಲ್ ಬರ್ಬಾರ್ದು, ಕೆಳಗ್ ಬರ್ಬಾರ್ದು, ಎಲ್ಲೂ ಬರ್ಬಾರ್ದು ಸಾವು ಅಂತ. ಅವನಿಗೆ ಗೊತ್ತೇ ಇಲ್ಲ ಸಂಧ್ಯಾಕಾಲ ಅನ್ನೋದೊಂದು ಇದೆ ಅಂತ. ದಡ್ಡ ಸಂಧ್ಯಾಕಾಲದಲ್ಲಿ ಬರ್ಬಾರ್ದು ಅಂತ ಕೇಳ್ಕೊಳ್ಳೇ ಇಲ್ಲ ಅವನು ಸಾವನ್ನ. ಸಂಧ್ಯಾಕಾಲದಲ್ಲಿ ಅಗ್ನಿದೇವ ಕಾವಲಾಗಿರ್ತಾನೆ ಅಂತ ಮರ್ತ್ಬಿಟ್ಟ. ಹಾಗಾಗಿ ನೋಡಿ, ನರಸಿಂಹ ಅವತಾರನಾಗಿ ಅಗ್ನಿ ಅಂದ್ರೆ ಅಗ್ನಿ ತತ್ವ, ಕೋಪಾಗ್ನಿ ಆದಂತಹ ನರಸಿಂಹನ ಅವತಾರ ಸಂಧ್ಯಾಕಾಲದಲ್ಲಾಗುತ್ತೆ. ಅಗ್ನಿದೇವ ಆ ಸಮಯದಲ್ಲಿ ಪ್ರೆಸೆಂಟ್ ಇರ್ತಾನೆ. ದೀಪ ಹಚ್ಬೇಕು ಮನೆಗಳಲ್ಲಿ. ಅಯ್ಯೋ, ಮುಸ್ಸಂಜೆ ಕಾಲ್ ಚಾಚ್ಕೊಂಡು ಮಲಗಿದ್ದಾರೆ, ಮನೆ ಮುಂದೆ ಒಂದು ನೀರ್ ಹಾಕ್ಲಿಲ್ಲ, ತುಳಸಿ ಗಿಡದ ಒಂದ್ ದೀಪ ಹಚ್ಲಿಲ್ಲ, ಮನೇಲಿ ದೀಪ ಹಚ್ಲಿಲ್ಲ, ಕೈಕಾಲ್ ತೊಳ್ಕೊಂಡು. ಯಾಕೆ? ಅಗ್ನಿದೇವ ಪ್ರೆಸೆಂಟ್ ಇರ್ತಾನೆ. ಎಸ್, ಐ ಎಮ್ ಪ್ರೆಸೆಂಟ್ ಅಂತ ಇರ್ತಾನೆ. ನೀವು ಮನೆ ಒಳಗಡೆ ಪ್ರೆಸೆಂಟ್ ಮಾಡ್ಬೇಕು ದೇವ್ರ ಮನೆಯಲ್ಲಿ. ಮಧ್ಯಾಹ್ನ 1 ಗಂಟೆಗೆ ದೀಪ ಹಚ್ಚೋದಲ್ಲ, ಅವಾಗ ಸೂರ್ಯ ರವರವರವ ಅಂತಿರ್ತಾನೆ. ಸಂಧ್ಯಾಕಾಲದ ಅಗ್ನಿದೇವ ಪ್ರಶಾಂತತೆಯಿಂದಲೂ ಸೌಮ್ಯದಿಂದಲೂ ಮನೋಹರವಾಗಿ ಕೂಡಿರುವುದರಿಂದ ಆ ಸಮಯದಲ್ಲಿ ನೀವು ಹಚ್ಚಿದ್ರೆ ಮನೆಗೆ ಶ್ರೇಯಸ್ಸು, ಅಭಿವೃದ್ಧಿ ಎಲ್ಲವೂ ಕೂಡ ಆಗ್ತದೆ. ಈಗ ತಾಯಿ ಇಡೀ ಜಗತ್ತನ್ನ ಕಾಪಾಡ್ತಾ ಸಲೂತಾ ಆ ನಮಗೆಲ್ಲ ಎಷ್ಟು ಪ್ರಾಪ್ತಿ ಮಾಡಿದ್ದಾಳೆ ಅನ್ನೋದು ನಮ್ಗೆ ಇದರಿಂದ ಅರ್ಥ ಆಗ್ತಾ ಇದೆ ಅಲ್ವಾ? 366 ಕಿರಣ ಅಂತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂದ್ರೆ ಈ 366 ಕಿರಣ ಈಗೆಲ್ಲ ಹೇಳಿದ್ರಲ್ಲ, ಕುಂಡಲಿನಿ ಶಕ್ತಿ ಹಂಗ್ ಮಾಡ್ಕೋಬೇಕು, ಹಿಂಗ್ ಮಾಡ್ಕೋಬೇಕು, ತಾಯಿ ಮೂಲಾಧಾರದಿಂದ ಸಹಸ್ರಾರಕ್ಕೆ ಇಡ ಪಿಂಗಳ ಸುಷುಮ್ನ ನಾಡಿಗಳನ್ನೆಲ್ಲ ದಾಟಿ ತಾಯಿ ಬರ್ತಾಳೆ. ಆದ್ರೆ ಬರಕಿನ ಮುಂಚೆ ನಮ್ ದೇಹದಲ್ಲಿ 366 ಕಿರಣಗಳು ಸರಿಯಾಗಿರ್ಬೇಕು ಅನ್ನೋದು ನೆನಪಲ್ಲಿರ್ಲಿ. 6 ಚಕ್ರ ದಾಟಿದ ಮೇಲೆ 7ನೇದು ಇದೆಯಲ್ಲ ಸಹಸ್ರಾರ ಚಕ್ರ, ಅದ್ರಲ್ಲಿ ತಾಯಿ ಚಂದ್ರ ಸ್ವರೂಪದ ಒಂದು ಬಿಂದುವಿನಲ್ಲಿ ಕಾಣಿಸ್ತಾಳೆ. ಅಲ್ಲ, ಆ ಕೆತ್ತ ಪಾದ ಇದೆ, ಆ ಪಾದ ಕಾಣಿಸೋದು ಯೋಗಿಗಳಿಗೆ ಮಾತ್ರ. ಅವಳ ಪಾದಗಳ ಅನುಗ್ರಹ ಆಗಬೇಕು ಅಂದ್ರೆ ಬಹಿರಿಂದ್ರಿಯ ಅಂತರಿಂದ್ರಿಯ ಜಯಿಸ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಹೊರಗಡೆ ಇಂದ್ರಿಯಗಳು ಜಯಿಸ್ಬೇಕು, ದೇಹದಲ್ಲಿರ್ತಕ್ಕಂಥ ಇಂದ್ರಿಯಗಳನ್ನು ಜಯಿಸ್ಬೇಕು ಅಂತ ಹೇಳ್ತಾರೆ. ಆ ಜಯಿಸ್ಬೇಕು ಅಂದ್ರೆ ನಾವು ಇದೆಲ್ಲದ್ರಿಂದ ಅರಿವನ್ನ ತಿಳ್ಕೊಂಡು ನಮ್ಮ ದೇಹವನ್ನ ಸರಿ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಪಡಬೇಕು ಅಲ್ವಾ? ನೋಡ, ಎಷ್ಟ್ ಜನ ನಾಳೆಯಿಂದ ಉಷಾಪಾನ ಮಾಡ್ತಾರೆ, ಒಂಚೂರಾದ್ರೂ ಮಂಡಿ ನೋವು ಇದನ್ನ ಟ್ಯಾಬ್ಲೆಟ್ಗೆ ಅಡಿಕ್ಟ್ ಆಗಿರೋದ್ರಿಂದ ಹೊರಗಡೆ ಬರ್ತಾರೆ ಅನ್ನೋದನ್ನ ನೀವ್ ಅರ್ಥ ಮಾಡ್ಕೋಬೇಕು. ಪ್ರಾಕ್ಟಿಕಲ್ ಆಗಿ ಹೇಳದ್ ನಮ್ ಕೆಲ್ಸ, ಮನೆಗಳಿಗೆ ಬಂದ್ ಮಾಡ್ಸಕ್ ಆಗಲ್ಲ ನಾವು ಅಲ್ವಾ? ಹಾಗಾಗಿ ಅಂದ್ರೆ ಜಗನ್ಮಾತೆ ನಮ್ಗೆ ಏನ್ ಸಂದೇಶವನ್ನ ಕೊಡ್ತಾ ಇದ್ದಾಳೆ ಅನ್ನೋದನ್ನ ದಯವಿಟ್ಟು ಎಲ್ರು ಅರ್ಥ ಮಾಡ್ಕೊಂಡು ಅದನ್ನ ಫಾಲೋ ಮಾಡಿದ್ರೆ ನಿಜವಾಗ್ಲೂ ನಮ್ಮ ಜೀವನ ಚೆನ್ನಾಗಿರುತ್ತೆ ಅನ್ನೋದು ಮಾತ್ರ ನಾವು ಹೇಳ್ಬಲ್ಲೆ. ಅರ್ಥ ಆಯ್ತಾ? ಈ ಶ್ಲೋಕ ಅದಕ್ಕೆ ವಿಶೇಷವಾಗಿದೆ ಅಂತ ನಾನು ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಈಗ ಈ ಶ್ಲೋಕದ ಒಂದು ವಿಶೇಷತೆ ಹೇಳ್ಬಿಟ್ಟು ನಾನು ಇದನ್ನ ಮುಗಿಸ್ತೇನೆ. ಇದನ್ನ 45 ದಿನಗಳ ಕಾಲ ಪ್ರತಿದಿನ 1000 ಬಾರಿ ಜಪ ಮಾಡ್ಬೇಕು. 45 ದಿನ 45 days ಫಾರ್ ವಾಟ್? ವಸಂತಾದಿ ಕಾಲಗಳಲ್ಲಿ ಬರ್ತಕ್ಕಂಥ ರೋಗ,
ನಿವಾರಣೆ ಮತ್ತು ದುರ್ಭಿಕ್ಷ ನಿವಾರಣೆಗೆ. ನೋಡಿ, ಇಷ್ಟೆಲ್ಲ ಹೇಳಿಬಿಟ್ಟು ಹೆಲ್ತ್ ಇಶ್ಯೂಸ್ ಅಂದ್ಮೇಲೆ ಫಲಶ್ರುತಿನೂ ಅದೇ ಇರ್ಬೇಕಲ್ಲ. ಯಾವುದೇ ರೀತಿಯಾದಂತ ಪ್ರಾಬ್ಲಮ್ ಇರ್ಬೋದು ನಿಮಗೆ, ಇದನ್ ಜಪ ಮಾಡಕ್ ಶುರು ಮಾಡಿ. ಅದು ಏಳ್ಗೆ ಆಗುತ್ತೆ, ಇಲ್ಲ ನೀವು ತಗೊಂತ ಇರೋ ಮೆಡಿಸನ್ ವರ್ಕ್ ಆಗುತ್ತೆ. ಅರ್ಥ ಆಯ್ತಾ? ಎಸ್. ಸೊ ಇದು ಇವತ್ತಿನ ತರಗತಿಯಾಗಿತ್ತು. ಧನ್ಯವಾದ.